ದೇವರ ವಾಕ್ಯಕ್ಕೆ ಹೋಗೋಣ. ಥ್ಯಾಂಕ್ ಯು ಜೀಸಸ್. ನಾವು ಕಳೆದ ವಾರದಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ವಿ? ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಳ್ರಿ, ಕ್ಯಾರೆಕ್ಟರ್ಗಳು. ಹಲ್ಲೆಲೂಯಾ. ನಿನ್ನ ಸ್ವಭಾವ ನೀನು ಬದಲಾಗ್ಲಿಲ್ಲ ಅಂದ್ರೆ ದೇವರ ಕೃಪೆಯನ್ನು ನೀನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಸೊ ದೇವರು ನಿನ್ನ ಜೀವಿತವನ್ನು ಬದಲಾಯಿಸಲಿಕ್ಕೂ ಕೂಡ ನಿನ್ನ ಸ್ವಭಾವ ಒಂದು ಕಾರಣವಾಗಿದೆ. ಹೇಳ್ರಿ, ಸ್ವಭಾವ. ಹಲ್ಲೆಲೂಯಾ. ನಿಮ್ಮ ಕ್ಯಾರೆಕ್ಟರ್ಗಳು, ನಿಮ್ಮ ಗುಣಲಕ್ಷಣಗಳು ಅದಕ್ಕೆ ಕಾರಣವಾಗಿದೆ. ಇವತ್ತು ನಿನ್ನ ಗುಣಲಕ್ಷಣಗಳು ಬದಲಾದ್ರೆ ನಿನ್ನ ಜೀವಿತ ಕೂಡ ಬೇಗ ಬದಲಾಗುತ್ತೆ. ಹೇಳ್ರಿ, ಬೇಗ ಬದಲಾಗುತ್ತೆ. ಹಲ್ಲೆಲೂಯಾ. ಸೊ ನಾನು ಲಾಸ್ಟ್ ಟೈಮ್ ಮಾತಾಡ್ತಾ ಇದ್ದಾಗ ಕೆಲವೊಂದು ಸ್ವಭಾವಗಳ ಬಗ್ಗೆ ನೋಡ್ಕೊಳ್ಳೋಣ ಅಂತಂದ್ರೆ, ಲೆಟ್ಸ್ ಸಿ ಸಮ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ. ನಾವು ಜ್ಞಾನೋಕ್ತಿಯಲ್ಲಿ 6ನೇ ಅಧ್ಯಾಯದಲ್ಲಿ 16ನೇ ವಚನ ನೋಡೋಣ. ಯಾವ ಕ್ಯಾರೆಕ್ಟರ್ಗಳು? ಯೆಹೋವನು ಹಾಗೆ ಮಾಡುವ ವಸ್ತುಗಳು 6 ಇವೆ. ಯೆಹೋವನಿಗೆ ಇಷ್ಟ ಇಲ್ಲದೆ ಕಾರ್ಯಗಳು ಅಂದ್ರೆ ಹಾಗೆ ಅಂತಂದ್ರೆ ದ್ವೇಷ. ಯೆಹೋವನು ದ್ವೇಷ ಮಾಡುವಂತ ಕಾರ್ಯಗಳು 6 ಇದೆ. ಮತ್ತೆ ಹೌದು, 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವೆಂದರೆ ಹೆಮ್ಮೆಯ ಕಣ್ಣು. ಹೆಮ್ಮೆಯ ಕಣ್ಣು. ಹಲ್ಲೆಲೂಯಾ. ಹೆಮ್ಮೆಯ ಕಣ್ಣು ಅಂದ್ರೆ ಗರ್ವ. ಹೇಳ್ರಿ, ಗರ್ವ. ಆಮೇಲೆ ಸುಳ್ಳಿನ ನಾಲಿಗೆ. ಸುಳ್ಳಿನ ನಾಲಿಗೆ, ಲೈಸ್. ಆಮೇಲೆ ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ಅಂದ್ರೆ ಸುಮ್ನೆ ಹೋಗಿ ಒಡೆದಿ ರಕ್ತ ಸುರಿಸತ್ತಲ್ಲ ಅಂತ ಕೈಗಳು. ಆಮೇಲೆ ದುರಾಲೋಚನೆಯನ್ನು ಕಲ್ಪಿಸುವ ಹೃದಯ. ಆಲೋಚನೆ. ಅಲ್ಲೂ ಕೆಟ್ಟ ಆಲೋಚನೆ ನಡೀತೀವಲ್ಲ, ಅದು ದೇವ್ರಿಗೆ ಇಷ್ಟ ಇರಲ್ಲ. ಆಮೇಲೆ ಕೇಡು ಮಾಡಲು ತ್ವರೆ ಪಡುವ ಕಾಲು. ಅಂದ್ರೆ ತಪ್ಪು ಮಾಡೋದಕ್ಕೆ ಬೇಗ ನಮ್ ಕಾಲ್ ಮುಂದೆ ಹೋಗ್ಬಿಡ್ತದೆ. ಆಮೇಲೆ ಅಸತ್ಯವಾಡುವ ಸುಳ್ಳು ಸಾಕ್ಷಿ. ಸುಳ್ಳು ಸಾಕ್ಷಿಗಳು. ಏನೋ ಗೊತ್ತಿಲ್ದಿರನೆ, ಏನೋ ಐಡಿಯಾನೇ ಇಲ್ದಿರನೆ ಮನಸ್ಸು ಬಂದಿರೋದೆಲ್ಲ ಮಾತಾಡ್ತಾರಲ್ಲ, ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾರಲ್ಲ, ಅದು ಸುಳ್ಳು ಸಾಕ್ಷಿ. ಆಮೇಲೆ ಒಡಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು. ಜಗಳ, ಇಬ್ಬರು ಮಧ್ಯದಲ್ಲಿ ಜಗಳ ಬಿತ್ತುವವರು. ಹಲ್ಲೆಲೂಯಾ. ಈ ಇಬ್ಬರು ಮಧ್ಯದಲ್ಲಿ ಜಗಳ ಬಿತ್ತವರು, ಇದೆಲ್ಲ ದೇವರಿಗೆ ಅಸಹ್ಯವಾದ ಕಾರ್ಯಗಳು. ಹೇಗೆ ಅಸಹ್ಯವಾದ ಕಾರ್ಯಗಳು? ಸೊ ಮೊದಲನೇದಾಗಿ ಬರುವಂತ ಸ್ವಭಾವ ಏನು? ಗರ್ವ. ಇನ್ನೂ ಅನೇಕ ಇದೆ, ಬರೀ ಇದಷ್ಟು ಮಾತ್ರ ಅಲ್ಲ, ಇನ್ನೂ ಅನೇಕ ವಿಷಯಗಳಿದೆ. ಏನಿದೆ? ಕೋಪ ಇದೆ, ಹೊಟ್ಟೆ ಕಿರ್ಚಿದೆ, ಮತ್ತೆ ದುರಾಲೋಚನೆ, ಅದೇ ಆಲೋಚನೆ ಯಾವಾಗ್ಲೇ ಹೇಳಿದ್ರಲ್ಲ ಅದು. ಮತ್ತೆ ಯಾವಾಗ್ಲೂ ತಿನ್ನೋ ಆಸೆ. ಯಾವಾಗ ಬಂದ್ರು ಮನೆಯಲ್ಲಿ ಏನು ನಾನ್ ವೆಜ್ ಇದೆಯಾ, ಅದಿದ್ಯಾ, ಇದಿದ್ಯಾ, ಬರೀ ಅದೇ ಕೇಳ್ತಾರಲ್ಲ, ಅದು ಒಂದು ಶಾಪ, ಅದು ಒಂದು ಕೆಟ್ಟ ಅಭ್ಯಾಸ. ಅದು ಕೊನೆಯದಾಗಿ ಸೋಂಬೇರಿತನ. ಹೇಳ್ರಿ, ಸೋಂಬೇರಿತನ. ಹಲ್ಲೆಲೂಯಾ. ಇದನ್ನೆಲ್ಲ ಏನ್ ಮಾಡ್ಬಿಟ್ಟಿದ್ದಾನೆ ಅಂದ್ರೆ, ಸೋಂಬೇರಿತನ ಅನ್ನೋದು ಒಂದು ಪಾಪನೇ ಅಲ್ಲ ಅನ್ನೋ ರೀತಿಯಲ್ಲಿ ಸೈತಾನ ನಿಮ್ಮ ಹತ್ರ ತೋರಿಸ್ಬಿಟ್ಟಿದ್ದಾನೆ. ಆದ್ರೆ ನಿಮಗ್ ಗೊತ್ತಿಲ್ಲ, ಆ ಸೋಂಬೇರಿತನ ಅನ್ನೋದು ಕೂಡ ದೇವರ ದೃಷ್ಟಿಯಲ್ಲಿ ಬಹಳ ದೊಡ್ಡ ಶಾಪ. ವೆರಿ ಬಿಗ್ ಸಿನ್. ಅಲ್ಲೂಯಾ. ಯಾಕಂದ್ರೆ ಏನಾಗತ್ತಂದ್ರೆ, ಬಹಳಷ್ಟು ಜಾಗದಲ್ಲಿ ಕರೆಕ್ಷನ್ ಮೆಸೇಜ್ ಕೊಟ್ಟ 2 ವಾರ ನಮ್ ಜನ ಕಡಿಮೆ ಆಗುತ್ತಾರೆ. ಯಾಕೆ ಅಂತಂದ್ರೆ, ಪಾಸ್ಟರ್ ನನಗೆ ಹೇಳ್ತಾನಪ್ಪ, ಇವನು ಬೇರೆ ಕೆಲಸನೇ ಇಲ್ಲ ಅಂತ ಹೇಳಿ. ನಾನು ಯಾರಿಗಾಗೂ ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೆಂಗೆ ಹೇಳ್ತದ ಅಷ್ಟೇ ಹೇಳ್ತೇನೆ. ಅಲ್ಲೂಯಾ. ಸೊ ಪ್ರಿಯ ಸಹೋದರರೇ, ಈ ಗರ್ವ ಅನ್ನೋದು ಬಹಳ ಒಂದು ಡೇಂಜರಸ್ ಪಾಪ ಇದು. ಹಲ್ಲೆಲೂಯಾ. ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ಒಂದು ಪಾಪ ಇದು, ಗರ್ವ ಅನ್ನೋದು. ಹಲ್ಲೆಲೂಯಾ. ಅದು ವಾಕ್ಯವಾದ ಜ್ಞಾನೋಕ್ತಿ 21ನೇ ಅಧ್ಯಾಯದಲ್ಲಿ 4ನೇ ವಚನ. ಗರ್ವದ ದೃಷ್ಟಿ, ಕೊಬ್ಬಿದ ಹೃದಯ, ದುಷ್ಟರ ಭಾಗ್ಯ, ಇವು ಧರ್ಮ ವಿರುದ್ಧ. ಧರ್ಮ ವಿರುದ್ಧ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಈ ಗರ್ವ ಅನ್ನೋದೇ ಒಂದು ಪಾಪ ರೀ. ಧರ್ಮ ವಿರುದ್ಧ ಅಂತಂದ್ರೆ, ಅಂದ್ರೆ ಬೈಬಲ್ ವಿರುದ್ಧ ಅಂತ ಹೇಳ್ಬೋದು. ಇದನ್ನ ಧರ್ಮಶಾಸ್ತ್ರ ಅಂತಾರ. ಸೊ ಧರ್ಮ ವಿರುದ್ಧ ಅಂದ್ರೆ ಏನು? ಬೈಬಲ್ ವಿರುದ್ಧ, ದೇವರ ವಾಕ್ಯಕ್ಕೆ ವಿರುದ್ಧ. ದೇವರ ವಾಕ್ಯಕ್ಕೆ ಯಾವುದೇ ಒಂದು ವಿರುದ್ಧವಾದ್ರೂ ಅದೊಂದು ಪಾಪ. ಹಲ್ಲೆಲೂಯಾ. ಸೊ ಪ್ರಿಯ ಸಹೋದರರೇ, ಅದೆಲ್ಲದರಲ್ಲೂ ನೋಡಿ, ಅಲ್ಲಿ ಎಷ್ಟೊಂದು ಪಾಪಗಳಿದೆ. ಮೊದಲನೇ ಪಾಪ ಯಾವ್ದಿದೆ ಅಂದ್ರೆ, ಇದೇ ಡೇಂಜರಸ್. ಹಲ್ಲೆಲೂಯಾ. ಸೈತಾನ ಒಂದು ಒಳ್ಳೆ ಲೂಸಿಫರ್ ನಿಂದ ಸೈತಾನಾಗಿ ಮಾರ್ಪಟ್ಟಿದ್ದು ಈ ಗರ್ವದಿಂದಾನೆ. ಹಲ್ಲೆಲೂಯಾ. ಹಿ ವಾಸ್ ಅ ಬ್ಲೆಸ್ಡ್ ಏಂಜಲ್. ಆತನು ಒಬ್ಬ ಒಳ್ಳೆ ಆಶೀರ್ವದಿಸಲ್ಪಟ್ಟಂತ ದೇವದೂತನು. ಯಾರಿಗೂ ಇಲ್ಲದ ಕೃಪೆ ಲೂಸಿಫರ್ಗಿತ್ತು. ಏನಿತ್ತಂದ್ರೆ, ತಂದೆ ದೇವರ ಎದುರುಗಡೆನೆ ಜೀವನ ಮಾಡುವಂತ ಒಂದು ಕೃಪೆ ಇತ್ತು. ಆದ್ರೆ ಅಂತವನಿಗೆ ಈ ಗರ್ವ ಬಂದಿದ್ದ ನಿಮಿತ್ತವಾಗಿ ಇವತ್ತು ನರಕಕ್ಕೆ ಬಿದ್ದಿದ್ದಾನೆ. ಹಲ್ಲೆಲೂಯಾ. ಒಂದು ಒಳ್ಳೆ ದೇವದೂತನು ಒಂದು ದುರಾತ್ಮ ಆಗೋದಿಕ್ಕೆ ಕಾರಣ ಗರ್ವ. ಹಲ್ಲೆಲೂಯಾ. ಇವತ್ತೊಂದು ಒಳ್ಳೆ ಬಿಲೀವರ್ ಕೂಡ ದೇವರ ವಿರುದ್ಧವಾದ ಕಾರ್ಯಗಳನ್ನು ಮಾಡೋದಿಕ್ಕೆ ಕಾರಣ ಈ ಗರ್ವ. ಎಷ್ಟೋ ಜನರಿಗೆ ಈ ಗರ್ವ ಇದೆ ಅಂತಾನೆ ಗೊತ್ತಿಲ್ಲ. ಗರ್ವ ಇರೋರು ಕೇಳೋ ಫಸ್ಟ್ ಪ್ರಶ್ನೆ ಏನ್ ಗೊತ್ತಾ? ನೀವೇನಾದ್ರೂ ಕೇಳಿದಾಗ, ನಾನೇನ್ ತಪ್ಪು ಮಾಡಿದೆ? ಬಂದಿದೆ ನಿಮ್ ಬಾಯಲ್ಲಿ? ಬಂದಿದೆ ಅಂದ್ರೆ ನಿಮ್ಮಲ್ಲೆಲ್ಲ ಗರ್ವ ಇದೆ ಅಂತ. ಹಲ್ಲೆಲೂಯಾ. ಖಂಡಿತ ಬಂದಿದೆ. ನಾನೇನ್ ತಪ್ಪು ಮಾಡಿದೆ? ನಾನೇನ್ ಸುಮ್ಮನೆ ಕೂತಿದ್ದೆ? ನಾನೇನ್ ಮಾಡಿಲ್ಲ ಅಲ್ಲ? ವೆರಿ ಡೇಂಜರಸ್. ಹಲ್ಲೆಲೂಯಾ. ಪ್ರಿಯ ಸಹೋದರರೇ, ಈ ಗರ್ವ ಏನ್ ಮಾಡ್ತದೆ ಅಂದ್ರೆ, ನೀವ್ ಏನಾಗಿದ್ದೀರೋ
ಅದಕ್ಕಿಂತ ಹೆಚ್ಚಾಗಿ ನೀವು ಇರೋಂಗೆ ನೀವು ಅನ್ಕೊಂತೀರ. ಅರ್ಥ ಆಯ್ತಾ ಯಾರಾದ್ರೂ? ಗರ್ವ ಅನ್ನೋದೇನಂದ್ರೆ ನೀವು ಏನಾಗಿದ್ದೀರೋ ಅದಕ್ಕಿಂತ ಜಾಸ್ತಿ ಇದೀನಿ ಅಂತ ನಿಮ್ಮ ಮೈಂಡಲ್ಲಿ ನಿಮ್ಗೆ ಅನ್ಸತ್ತೆ, ಬೇರೆಯವ್ರಿಗಲ್ಲ. ಹೇಳ್ರಿ, ಬೇರೆಯವ್ರಿಗಲ್ಲ. ನನಗೆ ನಾನೇ ಜಾಸ್ತಿ ಆಗಿದ್ದೀನಿ ನನಗನ್ಸತ್ತೆ. ಹಲ್ಲೆಲೂಯಾ. ಸಹೋದರ ಸಹೋದರರೇ, ಯಾವಾಗ ಈ ಗರ್ವ ಒಬ್ಬ ವ್ಯಕ್ತಿನ ಅಟ್ಯಾಕ್ ಆಗತ್ತಲ್ಲ, ಪ್ರೈಡ್ ಅನ್ನೋ ಒಂದು ಸ್ವಭಾವ ಯಾರನ್ನಾದ್ರೂ ಅಟ್ಯಾಕ್ ಆಯ್ತಂದ್ರೆ ಅವನಿಗೆ ಏನಾಗುತ್ತಂದ್ರೆ ಬೈ ಒನ್ ಗೆಟ್ ಒನ್ ಆಫರ್ ತರ ಕೋಪ, ಹೊಟ್ಟೆ ಕಿಚ್ಚು, ಆಮೇಲೆ ಈ ಗಾಸಿಪಿಂಗ್, ಹಿಂದೆ ಮಾತಾಡೋದು, ಮತ್ತೆ ಶಾರೀರಿಕವಾದ ಕೆಲಸ, ಇದೆಲ್ಲ ಬೈ ಒನ್ ಗೆಟ್ ಒನ್ ಆಫರ್ ತರ ಬಂದ್ಬಿಡ್ತದೆ. ನೀವೇನು ಅದಕ್ಕಾಗಿ ಪ್ರಯಾಸ ಪಡೋದು ಬೇಕಾಗಿಲ್ಲ. ಗರ್ವ ಪಟ್ರೆ ಸಾಕು, ಅದ್ರ ಜೊತೆಗೆ ಜಲಸಿ ಬರ್ತದೆ, ಅದ್ರ ಜೊತೆಗೆ ಆಸೆ ಆಕಾಂಕ್ಷೆಗಳು, ಅದ್ರ ಜೊತೆಗೆ ಹಿಂದೆ ಮಾತನಾಡೋದು, ಅದ್ರ ಜೊತೆಗೆ ಶಾರೀರಿಕವಾದ ಕಾರ್ಯಗಳು ಸ್ಟಾರ್ಟ್ ಆಗ್ಬಿಡ್ತದೆ. ಹಲ್ಲೆಲೂಯಾ. ಸೊ ಮುಖ್ಯವಾಗಿ ನಾವು ಗರ್ವದಿಂದ ಜೀವನ ಮಾಡೋದು ದೇವರಿಗೆ ಇಷ್ಟ ಆಗೋದೇ ಇಲ್ಲ. ಹೇಳು, ಇಷ್ಟ ಆಗೋದೇ ಇಲ್ಲ. ಗರ್ವದಲ್ಲಿರೋರು ಯಾವತ್ತು ದೇವರ ಮಾತಿಗೆ ಸ್ಪಂದನೆ ಕೊಡೋದಿಲ್ಲ. They will never do what God wants. They will always do what they think. ಹಲ್ಲೆಲೂಯಾ. ನೋಡಿ, ಒಂದು ಜಾಗದಲ್ಲಿ ಇಬ್ಬರು ಮಕ್ಕಳಿದ್ರು. ಹಲ್ಲೆಲೂಯಾ. ಪ್ರಾಡಿಗಲ್ ಸನ್ ಅಂತಾರೆ, ಕೇಳಿದ್ದೀರಾ? ಕನ್ನಡದಲ್ಲಿ ಏನಂತಾರೆ? ತಪ್ಪಿ ಹೋದ ಮಗನು. ಹೇಳ್ರಿ, ಗರ್ವದಲ್ಲಿರೋರೆಲ್ಲ ತಪ್ಪಿ ಹೋದವ್ರೆ. ಹಲ್ಲೆಲೂಯಾ. ಅದಕ್ಕೆ ತಪ್ಪಿ ಹೋದ ಮಗನು ಅಂತಾನೆ ಕೊಟ್ಟಿದ್ದಾರೆ. ನಾವು ಅದನ್ನ ಓದೋಣ. ಲೂಕ 15ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ. ಲೂಕ 15ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲಾ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ. ನೋಡ್ರಿ, ಏನ್ ಮಾಡ್ತಾ ಇದ್ದಾನೆ? ಮೊದಲನೇದಾಗಿ ತಪ್ಪಿ ಹೋದ ಮಗನು ತಪ್ಪೋಗಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ದಾನಂದ್ರೆ, ನಂದು. ಹೇಳ್ರಿ, ನಂದು. ನಂದು ನಂದು ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಅದು ನಂದು ನನ್ನಿಂದ ಸ್ಟಾರ್ಟ್ ಆಗತ್ತೆ. ಹೇಳ್ರಿ, ಎಲ್ಲಿಂದ? ನಾನು, ನಂದು ಸ್ಟಾರ್ಟ್ ಆಯ್ತಾ ಅಲ್ಲಿ? ನಾನು ಅನ್ನೋದು ಗರ್ವ ಬಂತ ಅಲ್ಲಿ. ಗರ್ವ ಬಂದ ಕೂಡಲೇ ಅವ್ನು ಏನ್ ಮಾಡ್ತಾನೆ? ನಂದು ನನಗೆ ಕೊಡು ಅಂತ ಇದ್ದಾನೆ. ಅವ್ರ ತಂದೆ ಹತ್ರ ಇರೋದು ನಂದು. ಅಲ್ಲಿವರೆಗೂ ನಮ್ದು ಅಂತಿದ್ದು ಈಗ ಏನಂತ ಬರ್ತಾ ಇದೆ? ಹಲ್ಲೆಲೂಯಾ. ಎಲ್ಲಿ ಗರ್ವ ಇರುತ್ತಲ್ಲ ಅಲ್ಲಿ ಒನ್ನೆಸ್ಸೇ ಬರಲ್ಲ. ಹೇಳ್ರಿ, ಒನ್ನೆಸ್ಸೇ ಬರಲ್ಲ. ಹೊಂದಾಣಿಕೆ, ಒಮ್ಮನಸ್ಸು ಬರೋದೇ ಇಲ್ಲ. ಯಾವಾಗ್ಲೂ ಅವ್ರು ಸಪರೇಟ್ ಆಗೇ ಇರ್ತಾರೆ. ಅವ್ರ ಜೀವಿತಾನೇ ಸಪರೇಟ್ ಆಗಿರ್ತದೆ. ಅವ್ರು ಯಾವ್ದ್ರಲ್ಲೂ ಸಭೆಯಲ್ಲಾಗ್ಲಿ, ಸಭೆ ವಿಷಯಗಳಲ್ಲಾಗ್ಲಿ ಮಿಂಗಲೇ ಆಗೋದಿಲ್ಲ. ಯಾವಾಗ ಹಂಗಿರ್ತಾರೋ ನೀನ್ ಅರ್ಥ ಮಾಡ್ಕೋಬೇಕು, ಅವರಲ್ಲಿ ಗರ್ವ ಕೆಲಸ ಮಾಡ್ತಾ ಇದೆ. ಸಭೆ ಇದ್ರೂ ಅವ್ರು ಬರಲ್ಲ. ಸಭೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತಲೆ ಇಡಲ್ಲ. ಅವ್ರದೇ ಒಂದು ಜೀವನ ಸಪರೇಟ್ ಆಗಿ ನಡೀತಾ ಇರ್ತದೆ. ಯಾಕೆ ಗೊತ್ತಾ? ಗರ್ವ. ಹಲ್ಲೆಲೂಯಾ. ನೋಡ್ರಿ, ಇವ್ರದೊಂದು ಸಪರೇಟ್ ಜೀವನ ನಡೀತಾ ಇದೆ. ಅವ್ನ ತಂದೆ ಜೊತೆ ಇದ್ದ, ತಂದೆ ಜೊತೆಯಿಂದ ನಾನು ಸಪರೇಟ್ ಹೋಗ್ತಾ ಇದ್ದೀನಿ, ನಂದು ನನಗೆ ಕೊಡು ಅಂತ ಹೇಳಿ ಇಸ್ಕೊಂತಾ ಇದ್ದಾನೆ. ದೇವ್ರು ಏನ್ ಮಾಡ್ತಾ ಇದ್ದಾರೆ? ಅವ್ನು ಕೊಡ್ತಾ ಇದ್ದಾರಾ? ಕೊಟ್ಟ ಮೇಲೆ ಅವ್ನ ತಂದೆ ಜೊತೆ ತಾನೇ ಇರ್ಬೇಕು. ಇದಾನಾ? ಇಲ್ಲ. ಏನ್ ಮಾಡ್ತಾ ಇದ್ದಾನೆ? ತಂದೆಯಿಂದ ಇನ್ನೊಂದ್ ಜೊತೆ ಇರ್ರಿ, ತಂದೆಯಿಂದ ಇದೇ ಆಗೋದು. ನಾನು ಅಂತ ಇರೋರಲ್ಲ, ದೇವ್ರ ಜೊತೆಗೆ ಇರಕ್ಕಾಗಲ್ಲ, ದೇವರಿಂದ ದೂರನೇ ಇರ್ತಾರೆ. ನಾವ್ ಅನ್ಕೊಂಡಿರ್ತೀವಿ ಚರ್ಚಲ್ಲಿ ಇದೀವಿ ಅಂತ. ನೀನ್ ಚರ್ಚಲ್ಲಿ ಇದೆಯಾ? ದೇವರಲ್ಲಿ ಇಲ್ಲ. ಹೇಳ್ರಿ, ದೇವರಲ್ಲಿ ಇಲ್ಲ. ಹಲ್ಲೆಲೂಯಾ. ಅವ್ರಿಗೆ ಚರ್ಚ್ ಅಂದ್ರೆ ಏನ್ ಗೊತ್ತಾ? 2 ಗೋಡೆ, 1 ಫ್ಯಾನ್, 2 ಟ್ಯೂಬ್ಲೈಟ್, 4 ಚೇರು. ದೇವರಿಗೆ ಚರ್ಚ್ ಅಂದ್ರೆ ಅದಲ್ಲ, ನಿನ್ ಹೃದಯ. ಯುವರ್ ಹಾರ್ಟ್ ಇಸ್ ದ ಚರ್ಚ್ ಫಾರ್ ಗಾಡ್. ಇವತ್ತು ಅದರಿಂದನೇ ನೀನ್ ದೂರ. ದೇವ್ರು ನಿನ್ನ ಹೃದಯದಿಂದ ದೇವ್ರು ದೂರ ಇದ್ದಾರೆ. ಹೇಳ್ರಿ, ದೂರ ಇದ್ದಾರೆ. ಯಾಕೆ? ನಿನ್ನಲ್ಲಿರುವ ಗರ್ವದ ನಿಮಿತ್ತವಾಗಿ. He is gone away from you. ಆಮೇಲೆ ಏನಾಗತ್ತೆ? ಮುಂದಕ್ಕೆ ಹೋದ್ರಿ. ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ. ಹೆಂಗೆ ಜೀವನ ಮಾಡ್ತಾ ಇದ್ದಾನೆ? ಪಟಿಂಗನಾಗಿ. ಯಾರೊಬ್ಬರಲ್ಲಿ ಗರ್ವ ಇರುತ್ತಲ್ಲ ಅವರು ದೇವರ ಚಿಂತೆ ಪ್ರಕಾರ ಜೀವನನೇ ಮಾಡಕ್ಕಾಗಲ್ಲ. ಅವ್ರ ಮನಸ್ಸು ಬಂದಂಗೆ ಜೀವನ ಮಾಡ್ತಾರೆ. ಈತ ಮನಸ್ಸು ಬಂದಂತಾನೆ ಜೀವನ ಮಾಡ್ತಾ ಇದ್ದಾನೆ. ಪಟ್ಟಿಂಗ ಅಂದ್ರೆ ಏನು? ಅವ್ನು ಇಷ್ಟ ಬಂದಂಗೆ ಎಂಜಾಯ್ ಮಾಡೋದು. ಹಲ್ಲೆಲೂಯಾ. ಅವ್ರಿಗೆ ಲೌಕಿಕವಾದ ವಿಷಯಗಳಲ್ಲಿ ಎಂಜಾಯ್ಮೆಂಟ್ ಮಾಡೋದೇ ಅವ್ರಿಗೆ ಸಂತೋಷ. ಅವ್ರಿಗೆ ಗೊತ್ತಿಲ್ಲ ಅದಕ್ಕಿಂತ ಎಷ್ಟು ಸಂತೋಷ ದೇವರ ಪ್ರಸನ್ನತೆಯಲ್ಲಿದೆ ಅಂತ ಹೇಳಿ. They can never understand the will of God. ಅದೇ ಒಂದು ಗುರುತು ಅವರಲ್ಲಿ ಪ್ರೈಡ್ ಇದೆ ಅಂತ ಹೇಳಿ. ಅವ್ರಿಗೆ ಯಾವತ್ತೂ ದೇವ್ರ ಚಿತ್ತ ಏನು, ದೇವ್ರ ಉದ್ದೇಶ ಏನು, ದೇವರ ಕಾರ್ಯಗಳೇನೇನು, ಇವತ್ತು ದೇವ್ರು ನನ್ನ ಯಾಕೆ ಸಭೆ ಕರೆದವ್ರೆ, ಇದು ಯಾವ್ದು ಅವ್ರ ತಲೆಗೆ ಹೋಗಲ್ಲ. ಅವ್ರ ತಲೆಯಲ್ಲಿ ಇರೋದೆಲ್ಲ ಏನ್ ಗೊತ್ತಾ? ಎಂಜಾಯ್ಮೆಂಟ್, ಜಾಲಿ ಮಾಡೋದು, ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನು ಮಾಡೋದು.
Hallelujah. Very dangerous. That shows pride inside of you. ನೀನ್ ಯಾವಾಗ ದೇವರ ಪ್ರಸನ್ನತೆಯಿಂದ ದೂರ ಇರ್ತೀಯೋ ಅರ್ಥ ಮಾಡ್ಕೊಡ್ರಿ ನೀನು ಒಳಗಡೆ ಗರ್ವ ಎಂಟ್ರಿ ಆಗ್ಬಿಟ್ಟಿದೆ. How can you go away from the presence of God? ನೀನ್ ದೇವರ ದರ್ಶನ ದೇವರ ಪ್ರಸನ್ನತೆಯಿಂದ ನೀನ್ ಹೆಂಗ್ ದೂರ ಹೋಗ್ಲಿಕ್ಕೆ ಆಗತ್ತೆ? ಇವತ್ತು ಭಾನುವಾರ ಪ್ರತಿದಿನ ನಿಮ್ಗೆ ಚರ್ಚ್ ಇದೆಯಾ? ಇರೋದು ಯಾವ ದಿನ? ವಾರದಲ್ಲಿ ಒಂದಿನ. ನಮ್ ಜನ ನೋಡ್ರಿ ವಾರದಲ್ಲಿ ಒಂದಿನಾನೇ 108 ಕೆಲ್ಸಗಳು ಇಟ್ಕೊಂಡಿರ್ತಾರೆ. ಪಾಸ್ಟ್ರೆ ನಮ್ಗೆ ಸಿಗದೆ ಒಂದಿನ, ಅವತ್ತೇ ನಾವೆಲ್ಲ ಕೆಲಸ ಇಟ್ಕೋಬೇಕು. ಎಚ್ಚರಿಕೆಯಿಂದ ಇರಿ. Hallelujah. You are away from the will of God. ದೇವರ ಉದ್ದೇಶದಿಂದ ದೂರ ಇದ್ದೀರಾ. ನಿಮ್ಮ ಕೈಯಲ್ಲಿರೋದು ಖರ್ಚಾಗ್ತದೆ. ಕೈಯಲ್ಲಿರೋದು ಅವ್ನಿಗೇನಾಯ್ತು? ಖರ್ಚಾಗ್ತಾ ಇದೆ. ಹೇಳ್ರಿ, ಖರ್ಚಾಗ್ತಾ ಇದೆ. ಅಲ್ಲಿ ತಂದೆ ಹತ್ರ ಇದ್ದಾಗ ಅವನ ಹತ್ರ ಇದ್ದಿದ್ದು ಖರ್ಚಾಗ್ತಾ ಇದೆ ಅಂತ ಬೈಬಲ್ ಅಲ್ಲಿ ಬರ್ದಿದ್ಯಾ? ಇಲ್ಲ. ಆದ್ರೆ ತಂದೆಯಿಂದ ದೂರ ಬಂದ್ಮೇಲೆ ವ್ಯರ್ಥವಾದ ಖರ್ಚುಗಳು ಹೋಗ್ತಾ ಇದೆ. ವ್ಯರ್ಥವಾದ ಖರ್ಚುಗಳಲ್ಲಿ ನೀರ್ ಪಾಲಾಗ್ತಾ ಇದೆ. ಬಿಕಾಸ್ ದೇರ್ ಇಸ್ ಪ್ರೈಡ್ ವರ್ಕಿಂಗ್ ಇನ್ಸೈಡ್ ಯು. ನಿನ್ನಲ್ಲಿ ಗರ್ವ ಶುರುವಾದಾಗ ನಿನ್ನ ಕೈಯಲ್ಲಿ ಹಣಗಳು ನಿಲ್ಲಲ್ಲ, ನಿನ್ನ ಕೈಯಲ್ಲಿ ದೇವರ ಆಶೀರ್ವಾದಗಳು ನಿಲ್ಲಲ್ಲ, ನಿನ್ನ ಕೈಯಲ್ಲಿ ದೇವರ ಕೃಪೆಗಳು ನಿಲ್ಲಲ್ಲ. ಹೋಗ್ತಾ ಇರ್ತದೆ, ನೀರ್ ತರ ಹೋಗ್ತಾ ಇರ್ತದೆ. ಬ್ರದರ್ ನನ್ನ ಕೈಯಲ್ಲಿ ಏನು ನಿಲ್ತಾ ಇಲ್ಲ, ನಿಲ್ಲಲ್ಲ. ಫಸ್ಟ್ ಗರ್ವನ ಮುರ್ಕೋ, ಎಲ್ಲ ನಿಲ್ತದೆ. ಆಮೇಲೆ ಏನಾಗ್ತದೆ ಮುಂದಕ್ಕೆ? ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲಾ ಹಾಳು ಮಾಡ್ಕೊಂಡ್ಬಿಟ್ಟಂತೆ. ಗರ್ವದಲ್ಲಿರೋರು ಪ್ರತಿಯೊಂದನ್ನು ಹಾಳಾಗೋ ತರ ಆಗ್ಬಿಡ್ತದೆ ಪ್ರಿಯ ಸಹೋದರರೇ. ಹಲ್ಲೆಲೂಯಾ. ಆತನ ಕೈಯಲ್ಲಿ ಏನು ಇರ್ಲಿಲ್ವಂತೆ, ಆತನ ಎಲ್ಲವನ್ನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಯಾಕಂದ್ರೆ ಜ್ಞಾನೋಕ್ತಿ 16ನೇ ಅಧ್ಯಾಯ 18ನೇ ವಚನ ಯಾರಾದ್ರೂ ಓದ್ರಿ. ವಾಪಸ್ ಇದಕ್ಕೆ ಬರೋಣ. ಗರ್ವದಿಂದ ಭಂಗ, ದುಡ್ಡಿನಿಂದ ತಪ್ಪು. ಗರ್ವದಿಂದ ಭಂಗ. ಇಂಗ್ಲಿಷ್ ಚೆನ್ನಾಗಿದೆ. Pride goes before destruction. Pride goes before destruction. ನಾಶನಕ್ಕೆ ಮುಂದೆ ಗರ್ವ ಹೋಗ್ತಾ ಇರತ್ತಂತೆ. ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಯಾರು ಗರ್ವದಲ್ಲಿ ನಡೀತಾ ಇರ್ತಾರೋ ಅವ್ರನ್ನ ಏನು ಹಿಂಬಾಲಿಸದಂದ್ರೆ ಅವರ ಜೀವಿತವನ್ನು ನಾಶ ಮಾಡುವಂತ ಕೆಲಸಗಳು ಅವ್ರನ್ನ ಹಿಂಬಾಲಿಸ್ತಾ ಇರ್ತದೆ. ಇವತ್ತು ನಿನ್ ಲೈಫ್ ಎಲ್ಲನ ನಾಶ ಆಗ್ತದೆ, ಎಲ್ಲನ ಬೀಳ್ತಾ ಇದೆ ಅಂತಂದ್ರೆ ಇಮ್ಮಿಡಿಯೇಟ್ಲಿ ಯು ನೀಡ್ ಟು ಚೆಕ್ ಯುವರ್ ಕ್ಯಾರೆಕ್ಟರ್ ಅಂಡ್ ಕಮ್ ಔಟ್ ಆಫ್ ಇಟ್. ಹಲ್ಲೆಲೂಯಾ. ಅನೇಕ ಕ್ರೈಸ್ತರಿಗೆ ಇದು ಗೊತ್ತೇ ಇಲ್ಲ. ಅದ್ರ ನಿಮಿತ್ತವಾಗಿ ಏನಾಗ್ತಾ ಇದೆ ಅಂದ್ರೆ ಅವ್ರ ಲೈಫ್ ಅನ್ನ ಹಾಳು ಮಾಡ್ಕೊಂಡು ಎಲ್ಲ ಎದ್ವಾ ಆದ್ಮೇಲೆ ಅಯ್ಯಯ್ಯೋ ಹಾಳಾಯ್ತಲ್ಲ ಅಂತಾರೆ. ಹಾಳಾಗಕ್ಕಿಂತ ಮುಂಚೆ ನೀನು ಎಚ್ಚರಿಕೆ ತಗೊಂಡಾದ್ರೆ ನೀನು ಗರ್ವದಿಂದ ಹೊರಗೆ ಬಂದ್ಬಿಡ್ತಾ ಇದೆ. ಆ ಗರ್ವ ನಿನ್ನ ನಾಶನದಿಂದ ನೀನು ಹೊರಗೆ ಬಂದಾಗ ಆ ನಾಶನದಿಂದ ನಿನ್ನ ಸ್ವಭಾವನೇ ನೀನು ತಪ್ಪಿಸ್ಬಿಡ್ತಾ ಇದೆ. ಹಲ್ಲೆಲೂಯಾ. ಆಮೇಲೆ ಮುಂದಕ್ಕೆ ಹೋದ್ರೆ ಏನಾಗುತ್ತೆ? ಸಾಕು ಅಲ್ಲಿಗೆ ಬರೋಣ. ಲೂಕ. ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು. ಏನ್ ಬಂತು? ಘೋರವಾದ. ಅವ್ನ ಕೈಯಲ್ಲಿ ಹಣ ಇದ್ದಾಗ ಬಂತ? ಇಲ್ಲ. ಹಣ ಖಾಲಿ ಆದ್ಮೇಲೆ. ಹೇಳ್ರಿ, ಖಾಲಿ ಆದ್ಮೇಲೆ. ನಮ್ಗಿಂತ ದೇವ್ರ ಬುದ್ಧಿವಂತರು ಅಂತ ಹೇಳಿ. ಹಲ್ಲೆಲೂಯಾ. ಇದ್ದಾಗ ಇದ್ದಾಗ ಏನಾದ್ರೂ ಬರ ಬಂದಿದ್ರೆ ಓಡೋಗ್ಬಿಡ್ತಾ ಇದ್ದೆ ನೀನು. ಅದಕ್ಕೆ ನಿನ್ನ ಹತ್ರ ಖಾಲಿ ಆದ್ಮೇಲೆ ಬರ ಬರೆಸ್ತಾರೆ. ಹಲ್ಲೆಲೂಯಾ. ಆಮೇಲೆ ಬರ ಬಂದು ಏನು ಗತಿ ಇಲ್ಲದವನಾದನು. ಝೀರೋಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಕೆಲವ್ರ ಲೈಫ್ ಕ್ರಿಶ್ಚಿಯನ್ ಲೈಫೇ. ಅವ್ರು ದೇವರಲ್ಲೇ ಇರ್ತಾರೆ, ದೇವರ ಭಯ ಭಕ್ತಿಯಲ್ಲಿ ಇರ್ತಾರೆ, ಚರ್ಚ್ಗೆ ಬರ್ತಾರೆ, ಪ್ರೇಯರ್ ಮಾಡ್ತಾರೆ, ಬ್ಯಾಪ್ಟಿಸಮ್ ತಗೊಂಡು ಎಲ್ಲ ಮಾಡ್ತಾರೆ. ಆದ್ರೆ ಅವ್ರ ಲೈಫ್ ಝೀರೋ ಕಡೆಗೆ ಹೋಗ್ತಾ ಇರುತ್ತೆ. ಅವ್ರಿಗೆ ಗೊತ್ತೇ ಇರಲ್ಲ ಏನು. ಅವ್ರು ಅನ್ಕೊಂಡಿರ್ತಾರೆ ಯಾವ್ದೋ ಸೈತಾನ ಕೆಲಸ ಮಾಡ್ತಾ ಇದೆ. ಹೌದು, ಸೈತಾನನೇ ಕೆಲಸ ಮಾಡ್ತಾ ಇದೆ, ಹೊರಗಡೆಯಿಂದ ಅಲ್ಲ, ನೀನು ಒಳಗಡೆಯಿಂದ. ಯಾಕಂದ್ರೆ ಸೈತಾನ ನಿಲ್ಲೋ ಗರ್ವ ನೀನು ಒಳಗಡೆ ಬಂದಿದೆ. ಅದಕ್ಕೆ ಏನಾಗ್ತಾ ಇದೆ? ಹಾಳಾಗ್ತಾ ಇದೆ. ಕಂಪ್ಲೀಟ್ ಆಗಿ ನಾಶ ಆಗ್ತದೆ. ಎಲ್ಲ ಕಳ್ಕೊಂಡ್ಬಿಟ್ಟು ನಾನು ಏನು ಇರ್ಲಿಲ್ಲ, ಝೀರೋ ಬಂದ್ಬಿಟ್ಟು. ಆಮೇಲೆ ಆಗ ಅವನು ಹೋಗಿ ಆ ದೇಶ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿನ್ನುತ್ತಿದ್ದ ಕಾಯಿಗಳು. ನೋಡ್ರಿ, ಬೈಬಲ್ ಪ್ರಕಾರ ಹಂದಿ ಅನ್ನೋದು ಒಂದು ಕ್ಲೀನ್ ಇಲ್ಲದೆ ಇರುವಂತ ಒಂದು ಪ್ರಾಣಿ. ಯಹೂದ್ಯರು ಈಗಲೂ ಕೂಡ ಹಂದಿಗಳನ್ನ ಮುಟ್ಕೊಳ್ಳೋದೇ ಇಲ್ಲ. ಹೇಳ್ರಿ, ಮುಟ್ಕೊಳ್ಳೋದೇ ಇಲ್ಲ. ಆದ್ರೆ ಈತನು ಯಹೂದ್ಯನು. ಆದ್ರೆ ಈತನನ್ನು ಹಂದಿಗಳನ್ನ ಮುಟ್ಕೊಳ್ಳೋದಲ್ಲ, ಹಂದಿ ಜೊತೆನೆ ಜೀವನ ಮಾಡೋ ತರ ದೇವರು ಮಾಡಿದ್ದಾರೆ. ಯಾವ್ದನ್ನ ನೀನು ಅಸಹ್ಯ ಮಾಡ್ಕೊಂತೀಯೋ ಅಲ್ಲೇ ನಿನ್ನ ಗರ್ವ ನಿನ್ನ ಜೀವನ ಮಾಡೋ ತರ ಮಾಡ್ಬಿಡ್ತಾರೆ. ಅರ್ಥ ಆಗ್ತದೆ? ಗರ್ವ ನಮ್ಮನ್ನ ಆ ಲೆವೆಲ್ ತಗೊಂಡೋಗಿ ನಿಲ್ಲಿಸ್ಕೊಡ್ತದೆ. ಗರ್ವದಿಂದ ಇರೋರು ಈ ರೀತಿಯಾಗಿ ಕೆಳಗ್ ಬೀಳ್ತಾ ಇರ್ತಾರೆ. ಅವ್ರಿಗೆ ಏನ್ ಮಾಡೋದು ಅವ್ರಿಗೆ ಗೊತ್ತಾಗಲ್ಲ. ನೋಡ್ರಿ, ಏನಾಗತ್ತಂದ್ರೆ ಮೋಶೆನ ದೇವ್ರು ಆರಿಸ್ತಾರೆ. ಆತನನ್ನ ತಾಯಿ ಗರ್ಭದಲ್ಲಿಟ್ಟು ಆತನ ಏನ್ ಮಾಡ್ತಾರೆ, ಐಗುಪ್ತ ದೇಶಕ್ಕೆ ಆತನು ರಾಜನಾಗಿ ಪ್ರಿನ್ಸ್ ಆಗಿ ಹೋಗ್ತಾನೆ.
ಅಲ್ಲಿ ಅವನು ಕತ್ತಿ ಫೈಟು ಎಲ್ಲ ಬೆಳೆದು ಚೆನ್ನಾಗಿರ್ತಾನೆ. ಈಗ ಅವನ ಮನಸ್ಸಲ್ಲಿ ನಾನು ಜನರನ್ನ ನೋಡ್ಕೊಂಡ್ ಬರ್ಬೇಕು ಅಂತ ಅವ್ನಿಗೆ ಅನ್ಸತ್ತೆ. ಅವ್ರು ಹೋಗಿ ನೋಡ್ಕೊಂಡ್ ಬರ್ಬೇಕಾಗಿತ್ತು. ಏನಾಗತ್ತೆ, ಈಗ ಅವ್ರಿಗೊಂದು ಕಲ್ತಿದಾರಲ್ಲ, ಏನೋ ಒಂದು ಕಲ್ತಿದ್ರಲ್ಲ ಐಗುಪ್ತ ದೇಶದಲ್ಲಿ. ಏನ್ ಫೈಟ್ ಅದು? ಕತ್ತಿ ಫೈಟ್. ಹೇಳ್ರಿ, ಕತ್ತಿ ಫೈಟ್. ಈ ಕತ್ತಿ ಚಲಾಯಿಸೋದ್ ಗೊತ್ತಿತ್ತಲ್ಲ ಅವ್ರಿಗೆ, ಅದೊಂದು ಪ್ರೈಡ್ ಇತ್ತು, ನನಗೆ ಕತ್ತಿ ಚಲಾಯಿಸೋದ್ ಗೊತ್ತಿದೆ. ಅಲ್ಲೆಲ್ಲೂಯ್ಯ. ಈಗ ನಮ್ಗೆ ಒಂದ್ ಸ್ವಲ್ಪ ಇಂಗ್ಲಿಷ್ ಮಾತಾಡೋದು ಗೊತ್ತಿದ್ದ ಅಂದ್ರೆ ಬೇರೆಯವ್ರು ಕನ್ನಡದಲ್ಲಿ ಮಾತಾಡೋ ನಾವು ಇಂಗ್ಲಿಷಲ್ಲೇ ಹೊಡಿತಾ ಇರ್ತೀವಿ. ಹಾಗೆ ಇವ್ನಿಗೆ ಸ್ವಲ್ಪ ಕತ್ತಿ ಬರುತ್ತಲ್ಲ, ಈ ಕತ್ತಿ ಫೈಟ್ ನ ಏನ್ ಮಾಡ್ತಾನೆ ಅಂತಂದ್ರೆ, ಹೋಗಿ ನೋಡ್ಕೋಬಾರ ಅಂತಂದ್ರೆ ಒಬ್ಬನ್ನ ಸಾಯಿಸ್ಬಿಟ್ಟು ಬಂದ್ಬಿಡ್ತಾನೆ. ಇದೇನಿದು ಗರ್ವನ ಅದು? ಅಲ್ಲೆಲ್ಲೂಯ್ಯ. ದೇವರು ತನ್ನ ಬಲದಿಂದ ಐಗುಪ್ತ ದೇಶದಿಂದ ಇಸ್ರೇಲರ್ನ ಬಿಡುಗಡೆ ಮಾಡೋಣ ಅಂತಂದ್ರೆ, ಈ ಪುಣ್ಯಾತ್ಮ ನಿನ್ ಬಲ ಬೇಡ ಸ್ವಾಮಿ, ನನ್ ಟ್ಯಾಲೆಂಟೇ ಸಾಕು ಅಂತಂದ್ರೆ ದೇವ್ರು ಸುಮ್ಮನೆ ಇರ್ತಾರ? ಅಲ್ಲೆಲ್ಲೂಯ್ಯ. ಅದಕ್ಕೆ ಏನ್ ಮಾಡಿದ್ರು, ಯಾವ ಜಾಗದಲ್ಲಿ ಯಾವ ರಾಜನನ್ನ ಇವನ್ನ ಏನು ಬೆಳೆಸಕ್ಕೆ ಉಪಯೋಗಿಸಿದ್ರು, ಈಗ ಅದೇ ರಾಜನ ಇವನ್ನ ಅಟ್ಟಿಸ್ಕೊಂಡ್ ಬರಕ್ಕೆ ಉಪಯೋಗಿಸ್ತಾರೆ. ಅಲ್ಲೆಲ್ಲೂಯ್ಯ. ಯಾರನ್ನ ದೇವ್ರು ನಿನ್ನ ಆಶೀರ್ವಾದಕ್ಕೆ ತಂದಿರ್ತಾರೋ ಅವರೇ ನಿನ್ನನ್ನ ಹಿಂಬಾಲಿಸ್ಕೊಂಡು ಅಟ್ಟಿಸ್ಕೊಂಡ್ ಬರೋಂಗೆ ದೇವ್ರು ಮಾಡ್ಬಿಡ್ತಾರೆ. ಅಲ್ಲೆಲ್ಲೂಯ್ಯ. ಯಾಕೆ ಬ್ರದರ್ ಇವ್ರು ಹಿಂಗ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ? ಏನಿಲ್ಲಪ್ಪ, ನಿನ್ನಲ್ಲಿ ಒಂದ್ ಸ್ವಲ್ಪ ಬಾಲ ಇದೆ, ಅದನ್ನ ಕಟ್ ಮಾಡಕ್ಕೆ ಅವ್ರು ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಸೊ ಮೋಶೆ ಅಲ್ಲಿಂದ ಓಡೋದ್ರಂತೆ. ಹೇಳ್ರಿ, ಓಡೋಗಿ ಏನ್ ಮಾಡ್ತಾ ಇದ್ದಾರೆ? ಓಡೋಗಿ ಯಾವ್ದೋ ಒಂದು 6-7 ಜನ ಹೆಂಗಸರಿಗೆ ಕಾಪಾಡಿದ ನಿಮಿತ್ತವಾಗಿ ಅವನ್ನ ಅವ್ರ ತಂದೆ ಮನೆಗೆ ಕರ್ಕೊಂಡೋಗಿ, ಅವ್ರ ತಂದೆ ಅವನ್ನ ನೋಡಿದ ತಕ್ಷಣನೇ, ನೀನ್ ಒಂದ್ ಕೆಲಸ ಮಾಡು, ನೀನ್ ನನ್ನ ಮಗಳನ್ನೇ ಮದುವೆ ಆಗುವಂತ ಮದುವೆ ಮಾಡಿಸ್ಬಿಟ್ಟ ಅವನು. ಅಲ್ಲೆಲ್ಲೂಯ್ಯ. ಜತ್ರು ಎನ್ನುವಂತ ಒಬ್ಬ ಪೂಜಾರಿ ಮದುವೆ ಮಾಡಿಸ್ಬಿಟ್ಟ. ಮದುವೆ ಮಾಡಿಸಿದ್ಮೇಲೆ ಈಗ ಏನ್ ಕೆಲಸ ಮಾಡ್ತಾ ಇದ್ದಾನೆ ಮೋಶೆ? ಯಾರ್ ಕುರಿ? ಇಲ್ಲಿ 8 ಜನ ಗಂಡಂದಿರು ನಿಮ್ಮ ಹೆಂಡತಿಯ ತಂದೆ ಕೆಳಗಡೆ ಕೆಲಸ ಮಾಡಕ್ ರೆಡಿ ಇದ್ದೀರಾ? ಕೋಟಿ ರೂಪಾಯಿ ಕೊಟ್ರು ನಾನು ಪರ್ಸನಲ್ ಆಗಿ ಮಾಡ್ತೀನಿ ಹೊರತು ನಾನು ಹೆಂಡತಿ ಹತ್ರ ಮನೆಗೆ ಮಾತ್ರ ನಾನು ಕಾಲಿಲ್ಲ. ಹೋಗ್ತಾರೆ ಬದ್ರೆ ಯಾರಾದ್ರೂ ಗಂಡಂದಿರು? ಅದೆಲ್ಲ ಹಂಗೆ ಹೋಗೋದೇ ಇಲ್ಲ. ನೆವರ್. ನಾನು ಬೇಕಾದ್ರೆ ಉಪವಾಸ ಇರ್ತೀನಿ, ನಿಮ್ಮ ಅಪ್ಪನ ಹತ್ರ ಮಾತ್ರ ನಾನು ಕೆಲಸ ಮಾಡಲ್ಲ ಅಂತ. ಆದ್ರೆ ಮೋಶೆನ ದೇವ್ರು ಮುರಿಯೋದಕ್ಕೆ ಅವ್ರ ಮಾವನ ಹತ್ರನೇ ಕೆಲಸ ಮಾಡಬೇಕು. ಗೊತ್ತಾಯ್ತಾ ಹೆಂಗ್ ಮುರಿತಾ ಇದ್ದಾರೆ ಗರ್ವ ಅಂತ? ಇನ್ನೊಂದೇನು ಗೊತ್ತಾ, ಅವ್ನು ಬೆಳೆದಿದ್ದೆಲ್ಲಿ? ಐಗುಪ್ತ ರಾಜರ ಮಧ್ಯದಲ್ಲಿ. ಈಗ ಐಗುಪ್ತ ದೇಶದವರಿಗೆ ಕುರಿಗಳಂದ್ರೆ ಅಸಹ್ಯ. ಹೇಳ್ರಿ, ಅಸಹ್ಯ. ಅವ್ರ ಕುರಿಗಳನ್ನ ಮುಟ್ಟೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ಕುರಿ ಮೇಯಿಸೋರಂದ್ರೆ ಅಸಹ್ಯ. ಆದ್ರೆ ದೇವ್ರು ಏನ್ ಕೆಲಸ ಕೊಟ್ಟಾರ ಅವನ್ಗೆ? ಇಲ್ಲಿ ಯಾರಾದ್ರೂ ಬ್ರಾಹ್ಮಿನ್ಸ್ ಇದ್ದಿ, ಬ್ರದರ್ ನಾನು ನಾನ್ ವೆಜ್ಜೇ ತಿನ್ನಲ್ಲ ಅನ್ನೋರಿಗೆ ದೇವ್ರು ಮುರಿಬೇಕಾದ್ರೆ ಕುರಿಗಳನ್ನ ಕಟ್ ಮಾಡೋ ಮಾಂಸದ ಅಂಗಡಿಯಲ್ಲೇ ಕೆಲಸ ಕೊಡ್ತಾರೆ. ಹೆಂಗಿರ್ತದ ಅವ? ಈಗ ಹಂಗೆ ಮಾಡಿದ್ದು ಮೋಸೆಗೆ. ಯಾವುದು ನನಗೆ ಅಸಹ್ಯ ಅನ್ನೋ ಅದನ್ನೇ ಸಾಕೋ ತರ ಮಾಡಿದ್ದಾರೆ. ಪ್ಲೀಸ್, ನಿನ್ನ ಗರ್ವವನ್ನು ಇವತ್ತೇ ಮುರ್ಕೊಂಡ್ಬಿಡ್ರಿ. ನನ್ನ ಟ್ಯಾಲೆಂಟ್ ಇದೆ, ನನಗೆ ಜ್ಞಾನ ಇದೆ, ನಾನು ಓದಿದ್ದೀನಿ, ನನಗೆ ಇದಿದೆ ಅದಿದೆ. ನೆವರ್ ಕ್ಯಾನ್ ಎನಿಥಿಂಗ್ ಲಿಫ್ಟ್ ಯು ಇನ್ ಯರ್ ಲೈಫ್. ಓನ್ಲಿ ಯೋರ್ ಹಂಬಲ್ನೆಸ್ ಕ್ಯಾನ್ ಲಿಫ್ಟ್ ಯು ಇನ್ ಯರ್ ಲೈಫ್. ನಿನ್ನ ತಗ್ಗಿಸಿಕೆ ಮಾತ್ರನೇ ನಿನ್ನನ್ನು ಮೇಲಕ್ಕೆ ಎತ್ತಕ್ಕಾಗತ್ತೆ. ನಾನು 2 ಕೆಲಸ ಮಾಡ್ತೀನಿ, 3 ಕೆಲಸ ಮಾಡ್ತೀನಿ, ರಾತ್ರಿ ಆಗಲೂ ಕೆಲಸ ಮಾಡ್ತೀನಿ, ಎಲ್ಲ ಮಾಡಿದ್ರು ನಿನ್ ಮನೇಲಿ ಝೀರೋನೇ ಇರ್ತದೆ. ಆದ್ರೆ ಏನು ಮಾಡ್ತೀರಾ ದೇವ್ರ ಮುಂದೆ ತಗ್ಗಿಸ್ಕೊಂಡು ನೋಡ್ರಿ, ರಾತ್ರಿ ನಿನ್ನ ಅಕೌಂಟಿಗೆ ಬಂದು ದುಡ್ಡು ಬೀಳೋಂಗೆ ದೇವ್ರು ಮಾಡ್ತಾನೆ. ನಿನ್ನ ತಗ್ಗಿಸುವಿಕೆನೇ ನಿನ್ನ ಆಶೀರ್ವಾದಕ್ಕೆ ಕಾರಣವಾಗಿದೆ. ಯುವರ್ ಹಂಬಲ್ನೆಸ್ ಈಸ್ ದ ಓಪನ್ ಡೋರ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರರೇ, ಈ ವ್ಯಕ್ತಿ ಏನ್ ಮಾಡ್ತಾನೆ? ಎಲ್ಲ ಕಳ್ಕೊಂಡು ಈಗ ಹಂದಿಗಳು ಕಾಯೋದ್ ಮಾತ್ರ ಅಲ್ಲ, ಈಗ ಹಂದಿಗಳು ತಿನ್ನೋದನ್ನ ತಿಂತಾನೆ. ಹೆಂಗಿರ್ತದೆ ಯೋಚನೆ ಮಾಡಿ, 1 ಸೆಕೆಂಡ್ ಯೋಚನೆ ಮಾಡಿ. ಕಣ್ಮುಚ್ಚಿ ನೋಡ್ರಿ, ಹಂದಿಗಳು ತಿನ್ನೋದು ನಾವು ತಿನ್ನಕ್ಕಾಗಲ್ಲ. ಪ್ಯಾಥೆಟಿಕ್ ಸಿಚುವೇಶನ್. ಹಲ್ಲೆಲೂಯಾ. ಅಂತ ಕಾರ್ಯಗಳು ದೇವರು ಮಾಡ್ಲಿಕ್ಕೆ ಆಗುತ್ತೆ. ಯಾಕೆ ಗೊತ್ತಾ? ದೇವ್ರು ಮಾಡಿದಾರಂತಲ್ಲ, ದೇವರಿಂದ ದೂರ ಹೋದ್ರೆ ಸೈತಾನ ನಿನ್ನನ್ನು ಆ ರೀತಿಯಾಗಿ ನಡೆಸ್ಬಿಡ್ತಾವ. ಕೆಳಗ್ ಬೀಳೋಂಗೆ, ಕಷ್ಟಪಡೋಂಗೆ, ಅವಮಾನದಲ್ಲಿರೋಂಗೆ. ದೇವರ ಚಿತ್ತವಿರೋ ಕಾರ್ಯಗಳು, ಎವ್ರಿಥಿಂಗ್ ಇಸ್ ಬ್ರೋಕನ್ ಅಂಡ್ ಔಟ್ ಇನ್ ಯೋರ್ ಲೈಫ್. ಹಲ್ಲೆಲೂಯಾ. ಸಹೋದರ, ದೇವರು ನಿನ್ನಿಂದ ಬಯಸೋದೇನಂತಂದ್ರೆ ನೀವು ಗರ್ವದಿಂದ ಸಂಪೂರ್ಣವಾಗಿ ಹೊರಬರಬೇಕು ಅನ್ನೋದು ದೇವರ ಆಸೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಅದರಿಂದ ಹೊರಬರ್ಬೇಕಾದ್ರೆ ನಮ್ಮ ಜೀವಿತವನ್ನು ದೇವರು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಒಂದು ವಾಕ್ಯ ಓದೋಣ, ಜ್ಞಾನೋಕ್ತಿ 16ನೇ ಅಧ್ಯಾಯದಲ್ಲಿ 5ನೇ ವಚನ. ಅಹಂಕಾರಿಗಳೆಲ್ಲ ಯೆಹೋವನಿಗೆ ಅಸಹ್ಯ. ಅಹಂಕಾರಿಗಳೆಲ್ಲ ಯೆಹೋವನಿಗೆ ಅಸಹ್ಯ. ಹೇಳ್ರಿ, ಅಸಹ್ಯ, ಅಸಹ್ಯ, ಅಸಹ್ಯ. ಹಲ್ಲೆಲೂಯಾ. ಅಹಂಕಾರಿಗಳೆಲ್ಲ ದೇವರಿಗೆ ಅಸಹ್ಯವಾದ.
ಅಹಂಕಾರಿಗಳೆಲ್ಲ ದೇವರಿಗೆ ಅಸಹ್ಯ. ಇವತ್ತು ನೀನು ಒಳಗಡೆ ಅಹಂಕಾರ ಇದ್ರೆ ದೇವರು ನಿನ್ನನ್ನು ಅಸಹ್ಯವಾಗಿ ನೋಡ್ತಾನೆ. ಈ ನೆವರ್ ಟ್ರೀಟ್ ಯು ಆಸ್ ಯುವರ್ ಚೈಲ್ಡ್. ಆತ ನಿಮ್ಮನ್ನ ದೂರದಲ್ಲಿ ನೋಡ್ತಾನೆ. ಹಲ್ಲೆಲೂಯಾ. ಸೊ ಪ್ರಿಯ ಸಹೋದರರೇ, ದೇವರಿಗೆ ಈ ಅಹಂಕಾರವನ್ನು ನಿಂತ್ಕೊಳ್ಳಕ್ಕೆ, ಅದನ್ನ ಎದುರುಗಡೆ ನಿಲ್ಸಕ್ಕಾಗಲ್ಲ. ಈ ನೆವರ್ ಲೈಕ್ ಇದ್ದಾರೆ. ಈ ಗರ್ವದಲ್ಲಿ 4 ರೀತಿಯಾದಂತ ಗರ್ವ ಇದೆ. ಹೇಳ್ರಿ, 4 ರೀತಿಯಾದಂತ ಗರ್ವಗಳು. ಹಲ್ಲೆಲೂಯಾ. ಬರ್ಕೊಳ್ರಿ. 4 ರೀತಿಯಾದ ಗರ್ವಗಳಿದೆ. ಅದರಲ್ಲಿ ಮೊದಲನೇ ಗರ್ವ ಏನು ಅಂತಂದ್ರೆ ಆತ್ಮಿಕ ಗರ್ವ, ಸ್ಪಿರಿಚುವಲ್ ಪ್ರೈಡ್. ನನಗೆಲ್ಲ ಗೊತ್ತಿದೆ, ನಾನು ಬೈಬಲ್ ಓದಿದ್ದೀನಿ, ನನಗೆ ಜ್ಞಾನ ಇದೆ, ನನಗೆ ಗೊತ್ತಿರೋದು ನಿನ್ಗೇನು ಗೊತ್ತೇ ಇಲ್ಲ. ಈ ಗರ್ವ ಇರೋರು ಫಸ್ಟ್ ಹೇಳೋದು ಏನ್ ಗೊತ್ತಾ? ನಿನ್ಗೇನು ಗೊತ್ತಿಲ್ಲ. ಕೇಳ್ರಿ, ನಿನ್ಗೇನು ಗೊತ್ತಿಲ್ಲ ಹೇಳಿದಾರ? ಕೆಲವರು ಇಮಿಡಿಯೇಟ್ ಆಗಿ ಅವ್ರ ಗಂಟನ ಕಡೆಗೆ ನೋಡ್ತಾ ಇದ್ದಾರೆ. ಈ ಅಪ್ಪನೇ ನನಗೆ ಹೇಳಿದ್ ಯಾವಾಗ? ಅಲ್ಲೆಲ್ಲೂಯ್ಯ. ಆಗೋ ಚಾನ್ಸೇ ಇಲ್ಲ. ಯಾವಾಗ ಅದನ್ನ ಹೇಳ್ತಾರೋ ಅದ್ರ ಅರ್ಥನೇ ಅವರಲ್ಲಿ ಗರ್ವ ಇದೆ ಅಂತ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಅವ್ರಿಗೆ ಅರ್ಥ ಏನು ಅಂತಂದ್ರೆ ನಿನಗೇನು ಗೊತ್ತಿಲ್ಲ, ನನಗೆಲ್ಲ ಗೊತ್ತಿದೆ ಅಂತ ಹೇಳಿ. ಹಂಗೆಲ್ಲ ಎಲ್ಲರಿಗೂ ಏನು ಗೊತ್ತಿರಕ್ ಆಗಲ್ಲ, ದೇವ್ರಿಗೆ ಮಾತ್ರನೇ ಎಲ್ಲ ಗೊತ್ತಿರುತ್ತೆ. ಅಲ್ಲೆಲ್ಲೂಯ್ಯ. ಸೊ ಮೊದಲನೇದಾಗಿರೋದು ಆತ್ಮಿಕವಾದಂತ ಗರ್ವ. ಎರಡನೇದಾಗಿರೋದು ಇಂಟೆಲೆಕ್ಚುಯಲ್ ಪ್ರೈಡ್. ಇಂಟೆಲೆಕ್ಚುಯಲ್ ಪ್ರೈಡ್ ಅಂದ್ರೆ ಜ್ಞಾನದ ಗರ್ವ. ನಾನು ಹೆಚ್ಚು ಓದಿದ್ದೀನಿ, ನಾನು ಡಿಗ್ರಿ ಇದ್ದೀನಿ, ನನಗೆ ಇದು ಸ್ಥಾನ ಇದೆ, ಆ ಸ್ಥಾನ ಇದೆ, ನಾನು ಭಯಂಕರವಾಗಿ ನನಗೆ ನಾಲೆಜ್ ಇದೆ ಅಂತ ಹೇಳ್ತಾರಲ್ಲ, ಅದು ಇಂಟೆಲೆಕ್ಚುಯಲ್ ಪ್ರೈಡ್. ಓಕೆನಾ? ಮೂರನೇದಾಗಿರೋದು ಮೆಟೀರಿಯಲ್ ಪ್ರೈಡ್. ಮೆಟೀರಿಯಲ್ ಪ್ರೈಡ್ ಅಂದ್ರೆ ಕೆಲವ್ರು ಹೇಳ್ತಾರಲ್ಲ, ಬಂದು ಕೂಡ್ಲೆ ಅವ್ರು ಹೇಳೋದೇನಂತಂದ್ರೆ, ನಿಮ್ಗೆ ಗೊತ್ತಾ, ನಾನು ಹೋದ್ ತಿಂಗಳಲ್ಲೇ ಮನೆ ಕಟ್ಬಿಟ್ಟೆ. ನಾನು ಹೋದ್ ವರ್ಷನೇ ನಮ್ಮ ಮನೇಲಿ ಗೋಲ್ಡ್ ತಗೊಂಡು, ಕಳೆದ ವಾರನೇ ನಾವು ಲ್ಯಾಂಡ್ ತಗೊಂಡು. ನಾವು ಕೇಳಿದ್ವಾ ನಮ್ಗೇನಕ್ಕೆ ಬೇಕಾಗಿದೆ? ಮೆಟೀರಿಯಲ್ ಪ್ರೈಡ್. ಹೇಳ್ರಿ, ಮೆಟೀರಿಯಲ್ ಪ್ರೈಡ್. ಅಲ್ಲೆಲ್ಲೂಯ್ಯ. ಅಂದ್ರೆ ವಸ್ತುಗಳ ಅಹಂಕಾರ. ಓಕೆ. 4ನೇದಾಗಿ ಬರೋದು ಬಂದ್ಬಿಟ್ಟು ಸಾಮಾಜಿಕ ಪ್ರೈಡ್. ಸಾಮಾಜಿಕ ಪ್ರೈಡ್, ಸೋಷಿಯಲ್ ಪ್ರೈಡ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಸೊ ಈ ಎಲ್ಲ ಗರ್ವಗಳು ಏನ್ ಮಾಡ್ತದೆ ಅಂದ್ರೆ ನಮ್ಮ ಜೀವಿತದಲ್ಲಿ ಒಂದೊಂದು ರೀತಿಯಾಗಿ ಅಟ್ಯಾಕ್ ಮಾಡ್ತದೆ. ಒಂದೊಂದು ರೀತಿಯಾಗಿ. ಹೇಳ್ರಿ, ಒಂದೊಂದು ರೀತಿಯಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ಬರೋದು ಏನು ಅಂತಂದ್ರೆ ಇದು ಸ್ಪಿರಿಚುವಲ್ ಪ್ರೈಡ್. ಹೇಳ್ರಿ, ಸ್ಪಿರಿಚುವಲ್ ಪ್ರೈಡ್. ಈ ಸ್ಪಿರಿಚುವಲ್ ಪ್ರೈಡ್ ಅನ್ನೋದೇ ಏನ್ ಮಾಡ್ತಂತಂದ್ರೆ ಲೂಸಿಫರ್ನ ಸೈತಾನಾಗಿ ಮಾರ್ಪಡಿಸಿದ್ದೆ ಈ ಒಂದು ಆತ್ಮಿಕ ಅಹಂಕಾರ. ಯಾಕಂದ್ರೆ ದೇವರು ಲೂಸಿಫರ್ಗೆ ಎಲ್ಲ ಅಧಿಕಾರಗಳು ಕೊಟ್ಟಿದ್ರು. ಈಗ ಅವನು ಅದನ್ನೆಲ್ಲ ನಡೆಸ್ತಾ ಇದ್ದ ನೋಡ್ಬಿಟ್ಟು, ನನ್ನಲ್ಲೇ ಎಲ್ಲ ಬಲ ಇದೆ, ನನ್ನಲ್ಲೇ ಎಲ್ಲ ಜ್ಞಾನ ಇದೆ, ನಾನು ದೇವ್ರ ಮೇಲೆ ಹೋಗಿ ಕುತ್ಕೋಬಹುದು ಅಂತ ಅನ್ಕೊಂಡಿದ್ನಲ್ಲ, ಅಲ್ಲೇ ಅವನ ಗರ್ವ ಸ್ಟಾರ್ಟ್ ಆಯ್ತು. ಹಲ್ಲೆಲೂಯಾ. ಹೇಳ್ರಿ, ಆತ್ಮಿಕ ಗರ್ವ. ಇದು ಚರ್ಚಲ್ಲಿ ಕೂಡ ನಾವು ನೋಡ್ಬೋದು. ಏನಿಲ್ಲ, 1-2 ಕಡೆ ಚರ್ಚಲ್ಲಿ 1-2 ಮೆಸೇಜ್ ಚಾನ್ಸ್ ಕೊಡ್ರಿ, 1-3 ಮೆಸೇಜ್ ಚಾನ್ಸ್ ಕೊಡ್ರಿ, ಅವ್ರು 1-2 ಪ್ರವಾದಗಳನ್ನೆಲ್ಲ ಹೇಳ್ಬಿಟ್ಟಾದ್ರೆ ಮುಗಿದೋಯ್ತು. ಪಾಸ್ಟರ್ ಸ್ಥಾನಕ್ಕೆ ಅವ್ರು ಬಂದ್ಬಿಡ್ತಾರೆ. ಯು ಕೆನಾಟ್ ರೀಪ್ಲೇಸ್ ಅ ಪಾಸ್ಟರ್. ಪಾಸ್ಟರ್ಗೆ ಪಾಸ್ಟರ್ ಕಾಲಿಂಗ್ ಇರೋದ್ರಿಂದಾನೇ ದೇವರು ಪಾಸ್ಟರ್ ಆಗಿ ನಿಲ್ಸಿದ್ದಾರೆ. ನೀವು ಪಾಸ್ಟರ್ ಆಗೋವರೆಗೂ ಪಾಸ್ಟರ್ ಸ್ಥಾನ ಹಿಡ್ಕೊಳಕ್ ಆಗಲ್ಲ. ನೀವು ಸೇವೆ ಮಾಡ್ಬೋದು, ಸುವಾರ್ತೆ ತರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಕೊನೆಗೆ ಆ ಆತ್ಮನ ತಗೊಂಡ್ಬಂದು ಚರ್ಚೆಗೆ ಸೇರ್ಸೋದಷ್ಟೇ ನಿಮ್ ಕೆಲಸ. ಅದನ್ನ ಬಿಟ್ಟು ನಾನೇ ಎಲ್ಲ ಮಾಡ್ತೀನಿ, ನಾನೇ ಅವ್ರ ಮನೆಗೆ ಹೋಗಿ ಪ್ರೇಯರ್ ನಡೆಸ್ತೀನಿ, ನಾನೇ ಆ ಆತ್ಮನ ನಡೆಸ್ತಾ ಇರ್ತೀನಿ, ಕರ್ಸ್ ವಿಲ್ ಕಮ್ ಅಪಾನ್ ಯು. ನಿಂದ ಅದು ಕಾಲಿಂಗ್ ಇಲ್ಲ ಅಂದ್ಮೇಲೆ ನೀನ್ ಮಾಡ್ಕೊಡುದು. ಯು ಕಾಂಟ್ ಡೂ ದಟ್. ನಿನ್ ಕೆಲಸ ಏನು? ಸುವಾರ್ತೆ ಸಾರ್ಬೇಕು, ಬನ್ರಿ ಚರ್ಚಿಗೆ ಅಂತ ಹೇಳ್ಬೇಕು, ಕರ್ಕೊಂಬಂದ್ ಚರ್ಚಿಗೆ ಸೇರಿಸ್ಬೇಕು. ಅಲ್ಲಿಂದ ಏನ್ ಮಾಡ್ಬೇಕು? ಸ್ವಾಮಿ, ಈ ಆತ್ಮದ ಕರ್ತವ್ಯ ನಂದು ಮುಗಿತು, ಪಾಸ್ಟರ್ ಕೈಯಲ್ಲಿ ಒಪ್ಸ್ಬಿಟ್ಟಿದ್ದೀನಿ, ಈಗ ನನಗೆ ಇನ್ನೊಂದು ಹೊಸ ಆತ್ಮ ಕೊಡು. ನಾವೇನ್ ಮಾಡ್ತೀವಿ? ಈ ಆತ್ಮನೇ ಕೈ ತೊಳ್ಕೊಳ್ಳಿಲ್ಲಲ್ಲ, ಈ ಆತ್ಮನ ದೇವರು ಸಭೆ ಕೊಡು ಅಂತಂದ್ರೆ, ಇದನ್ನ ಬಿಟ್ರೆ ನನಗೆ ಇನ್ನೊಂದು ಸಿಗುತ್ತೋ ಇಲ್ವೋ, ನಾನು ಇದನ್ನೇ ಇಟ್ಕೊಂಡಿರ್ತೀನಿ, ವಾರ ನಾನು ಇವ್ರ ಮನೆಗೆ ಹೋಗ್ತೀನಿ. ಆಗತ್ತೇನ್ರಿ? ಹಂಗಲ್ಲ. ಯು ಹ್ಯಾವ್ ಟು ಲೀವ್ ದಟ್. ವಾಟ್ ಈಸ್ ಯುವರ್ ಜಾಬ್? ನಿನ್ ಕೆಲಸ ಏನು ಅದಷ್ಟೇ ನೀವು ಮಾಡ್ಬೇಕು. ಹಲ್ಲೆಲೂಯಾ. ನನ್ನ ಕೆಲಸ ಏನು ನಾನು ಅಷ್ಟೇ ಮಾಡ್ಬೇಕು. ಅದಕ್ಕೆ ಮೇಲೆ ನಾನು ಹೋಗಕ್ಕಾಗಲ್ಲ. ಅದಕ್ಕೆ ಮೇಲೆ ಹೋದ್ರೆ ನಮ್ಮಲ್ಲಿ ಗರ್ವ ಇದೆ. ವಿ ಆರ್ ಕಂಟ್ರೋಲಿಂಗ್ ಇನ್ ಪ್ರೈಡ್. ಹಲ್ಲೆಲೂಯಾ. ಯಾವತ್ತು ನಾವು ಆ ಗರ್ವಕ್ಕೆ ಒಳಬರ್ಕೊಡುದು. ಒಂದು ಕಡೆ ಈಗ ಫಾರ್ ಎಕ್ಸಾಂಪಲ್ ಈ ಗರ್ವದಲ್ಲಿ ಇರೋರು ಇನ್ನೊಂದೇನಂದ್ರೆ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಏನ್ ಮಾಡ್ತಾರಂದ್ರೆ, ಈಗ ನಮ್ಮ ಬ್ರದರ್ ಇದ್ದಾರೆ, ಬಸವರಾಜ್ ಬ್ರದರ್ಗೆ ದೇವರು ನಮ್ಮ ಚರ್ಚ್ ಕಳಿಸಿದ್ದಾರೆ. ಈಗ ಕಳಿಸಿದ್ಮೇಲೆ ದೇವ್ರು ಏನ್ ಮಾಡ್ತಾರೆ? ಬಸವರಾಜ್ ಬ್ರದರ್ಗೆ ಒಂದು ಮಿನಿಸ್ಟ್ರಿ ಕೊಡ್ತಾರೆ. ಹೇಳ್ರಿ, ಒಂದು ಸೇವೆ ಕೊಡ್ತಾರೆ. ಈಗ ಅವ್ರ ಸೇವೆ ಯಾರ ಅಂಡರ್ ಅಲ್ಲಿ ಮಾಡ್ಬೇಕು? ಹೇಳ್ರಿ ಜೋರ, ಯಾರ ಅಂಡರ್ ಅಲ್ಲಿ ಮಾಡ್ಬೇಕು? ಪಾಸ್ಟರ್ ಅಂಡರ್ ಇಲ್ಲದೆ ದೂರ ಹೋಗಿ ಮಾಡಿದ್ರೆ ಯಾಕೆ ಮಾಡ್ತಾರದು? ಗರ್ವ ಇರೋರು ಅದು ಮಾಡ್ತಾರೆ. ದೇ ಕೆನಾಟ್ ಗೆಟ್ ಕನೆಕ್ಟೆಡ್ ಟು ದ ಸ್ಪಿರಿಚುವಲ್ ಲೀಡರ್. ನಿನ್ನ ಆತ್ಮಿಕ ತಂದೆ, ಆತ್ಮಿಕ ನಾಯಕನ ಜೊತೆ ನೀನು ಕನೆಕ್ಟ್ ಆಗಲ್ಲ. ನಿನ್ ಮನ್ಸು ಬಂದಿದ್ದು ನೀನ್ ಮಾಡ್ತಾ ಇರ್ತೀಯ. ಯು ಕೆನಾಟ್ ಡೂ ದಟ್. ಯು ಶುಡ್ ಹ್ಯಾವ್ ಅನ್ ಅಕೌಂಟಬಿಲಿಟಿ.
ಅಲ್ಲೂಯ್ಯ. ಒಬ್ಬರ ಅಂಡರ್ ಅಲ್ಲಿ ನಾವಿದ್ದ ಅದು ಇಲ್ಲ ಅಂತಂದ್ರೆ ನಮ್ಮಲ್ಲಿ ಗರ್ವ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಕೆಲವ್ರು ನೋಡ್ರಿ, ಅವ್ರಿಗೆಲ್ಲ ಗೊತ್ತಿರಂಗ ಎಲ್ಲಂದ್ರೆ ಅಲ್ಲಿ ಹೋಗೋದು, ಎಲ್ಲಂದ್ರೆ ಅಲ್ಲಿ ಬರೋದು, ಏನ್ ಬೇಕಾದ್ರೂ ವಾಕ್ಯ ಕೊಡೋದು, ಏನ್ ಬೇಕಾದ್ರೂ ಮಾಡೋದು. ಹೂ ಗೇವ್ ದಟ್ ಪರ್ಮಿಷನ್? ಆ ತರ ಎಲ್ಲ ಮಾಡಕ್ ಆಗಲ್ಲ. ಪೌಲನು ಆತನು ದೇವರು ನಂಬಿದ ಮೇಲೆ, ಜ್ಞಾನಸ್ಥಾನ ತಗೊಂಡ್ಮೇಲೆ ಅವನ ದೇವರು ಕರ್ಕೊಂಡ್ಬಂದು ಸೇರಿಸಿದ್ರು ಶಿಷ್ಯಂದ್ರ ಹತ್ರ. ಹೌದಲ್ವಾ? ಸಪ್ರೇಟ್ ಆಗ್ಬಿಟ್ರ? ಪೌಲ, ನಿನ್ಗೆ ಅಭಿಷೇಕ ಆಗಿದೆ ಮಗ, ನೀನ್ ಸಪ್ರೇಟ್ ಆಗಿ ಹೋಗೋದು ಸೇವೆ ಮಾಡು ಅಂತಾನೆ ಹೇಳಿದ್ರು? ಇಲ್ಲ. ಅವ್ನು ಎಲ್ಲಿ ಬಿಟ್ರು? ಶಿಷ್ಯಂದ್ರ ಹತ್ರ ಬಿಟ್ಟು. ಶಿಷ್ಯಂದ್ರ ಹತ್ರ ಇದ್ದು ಅವ್ರು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಒಂದು ದಿನ ಅವರೆಲ್ಲ ಉಪವಾಸ ಪ್ರೇಯರ್ ಮಾಡ್ಬೇಕಾದ್ರೆ ಪವಿತ್ರಾತ್ಮನು ಬಂದು ಪೇತ್ರನಿಗೆ, ಅಂದ್ರೆ ಅಪೊಸ್ತಲರ ನಾಯಕನಿಗೆ ಹೇಳಿದ್ರು, ನನಗೆ ಪೌಲನನ್ನು ಸಿಲಸನ್ನು ಸಪ್ರೇಟ್ ಆಗಿ ಕಳಿಸ್ರಿ, ಸಾರಿ ಪೌಲನನ್ನು ಬಾರ್ನಬಸ್ ಅನ್ನು ಸಪ್ರೇಟ್ ಆಗಿ ಕಳಿಸ್ರಿ, ನನ್ನನ್ನು ಅವ್ರನ್ನ ಸಪ್ರೇಟ್ ಮಿನಿಸ್ಟ್ರಿ ಕರ್ಕೊಂಡು ಹೋಗ್ಬೇಕು. ಪವಿತ್ರಾತ್ಮನು ಬಂದು ನಿಮ್ಮನ್ನ ಸಪ್ರೇಟ್ ಮಾಡೋವರೆಗೂ ನಿನ್ನ ಆತ್ಮಿಕ ತಂದೆನ ಬಿಟ್ಟು ನೀನ್ ದೂರ ಹೋಗ್ಕೂಡ್ದು. ಹಾಗೆ ಹೋದ್ರೇನೆ ನಿನ್ನಲ್ಲಿ ಗರ್ವ ಇದೆ ಅಂತ ಅರ್ಥ. ಒಂದ್ಸತಿ ಜೋರ ಚಪ್ಪಾಳೆ ತಟ್ಟ. You cannot go. You have to stick. There is a plan of God. Hallelujah. ಪೌಲನು ಯಾವಾಗ ಅದಾದ್ಮೇಲೆ ಪೌಲನ ಬಾರ್ನಬಾಸ್ ಮಿನಿಸ್ಟ್ರಿ ಸಪರೇಟ್ ಆಗತ್ತೆ, ಇವ್ರ ಮಿನಿಸ್ಟ್ರಿ ಸಪರೇಟ್ ಆಗತ್ತೆ. ಟಿಲ್ ಗಾಡ್ ಇಸ್ ಟೇಕಿಂಗ್ ಯು ಔಟ್, ಡೋಂಟ್ ಗೋ ಎನಿವೇರ್. ಅಲ್ಲಿವರೆಗೂ ಅವ್ರ ಅಂಡರ್ ಅಲ್ಲಿ ಇರ್ರಿ, ಅವ್ರ ಅಂಡರ್ ಅಲ್ಲಿ ಸೇವೆ ಮಾಡ್ರಿ. ಯು ವಿಲ್ ಸಿ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಇವನ್ ಇನ್ ಯುವರ್ ಮಿನಿಸ್ಟ್ರಿ. ಇಲ್ಲ ಅಂತಂದ್ರೆ ಸೇವೆಗಳು ಸ್ಥಗಿತವಾಗುತ್ತೆ. ಎಷ್ಟೋ ಜನ ಮಿನಿಸ್ಟ್ರಿ ಸ್ಟಾಪ್ ಆಗಿದೆ. ಕಾರಣ ಏನ್ ಗೊತ್ತಾ? ದೇ ಡಿಡ್ಂಟ್ ಡು ಇಟ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ಅವ್ರಿಗೆ ಏನಂದ್ರೆ ಎಕ್ಸೈಟ್ಮೆಂಟ್, ಬ್ರದರ್ ನಂಗೆ ಗೊತ್ತಿಲ್ಲ, ನಾನು ಹೋಗ್ಬೇಕು, ಇವ್ರನ್ನ ದೇವ್ರ ಹತ್ರ ಕರ್ಕೊ ಬರ್ಬೇಕು. ನೀನ್ ಎಕ್ಸೈಟ್ಮೆಂಟ್ ಅಲ್ಲಿ ನೀನ್ ಮಾಡಿದ್ರೆ ನೀನ್ ಏಟ್ ತಿಂತೀಯ? ಎಕ್ಸೈಟ್ಮೆಂಟ್ ಅಲ್ಲಿ ದೇವ್ರು ಮಾಡು ಅಂತ ಹೇಳಲ್ಲ, ದೇವರ ಆತ್ಮನಿಂದ ಪ್ರೇರೇಪಣಾಗಿ ಮಾಡು ಅಂತ ದೇವ್ರು ಹೇಳ್ತಾರೆ. ಮೆನಿ ಪೀಪಲ್ ಆರ್ ಡೂಯಿಂಗ್ ಮಿನಿಸ್ಟ್ರಿ ಬಿಕಾಸ್ ಆಫ್ ಎಕ್ಸೈಟ್ಮೆಂಟ್. ಓ ನನಗೆ ಅಯ್ಯೋ ನನಗೆ ಇದು ಬರ ಇದೆ, ನಾನು ಹೋಗ್ಬೇಕು, ನಾನು ಮಾಡ್ಬೇಕು, ನಾನು ಬೈಬಲ್. ದಟ್ ಇಸ್ ನಾಟ್ ದ ವೇ ಗಾಡ್ ವಿಲ್ ಡೂ ಇಟ್. ಪದ್ಧತಿಗಳಿದೆ. ಅಪೊಸ್ತಲರ ಪದ್ಧತಿ ಇತ್ತು. ಪೌಲನ್ನ ದೇವ್ರು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೋ, ಮಗನೇ ನಿನಗೆ ಸೇವೆ ಕೊಟ್ಬಿಟ್ಟಿದೀನಿ, ಹೋಗು, ಎಲ್ಲನ ಸುವಾರ್ತೆ ಸಾರು, ಆತ್ಮಗಳನ್ನ ಕರ್ಕೊಬ. ಹಂಗ್ ಮಾಡ್ಲಿಲ್ಲ. ಹೋಗು, ಸ್ವಲ್ಪ ದಿನ ಶಿಷ್ಯಂದ್ರ ಜೊತೆ ಇರು, ಅವ್ರ ಜೊತೆ ಕಲಿ, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ನೋಡ್ಕೋ. ಆ ನಂತರ ಸಮಯ ಬಂದಾಗ ನಾನೇ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋದ್ರೆ ದಟ್ ಇಸ್ ಹೌ ಇಟ್ ಹ್ಯಾಪನ್ಸ್. Hallelujah. Otherwise pride will destroy everything. ಎಲ್ಲವನ್ನು ಗರ್ವ ನಾಶ ಮಾಡ್ಬಿಡ್ತದೆ. ಗರ್ವ ನಾಶ. Hallelujah. ನೋಡ್ರಿ, ಈ ಆತ್ಮಿಕ ಪ್ರೈಡ್ ಅನ್ನೋದೇ ವಿಶೇಷ ರೀತಿ. ನಾವು ವಾಪಸ್ ಆ ಲೂಕ ಇದಕ್ಕೆ ಬರೋಣ. ತಪ್ಪಿ ಹೋದ ಮಗನಿಗೆ ಆ ಹಂದಿಗಳು ಆಯ್ತಲ್ಲ, ಅದಾದ್ಮೇಲೆ ಹೋದ್ರೆ ಏನಾಗತ್ತೆ ಅಂತ. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ನೆಕ್ಸ್ಟ್ ವಚನ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನು ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ಆ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಹೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಆದರೆ ಅವನ ಹಿರಿ ಮಗನು ಹೊಲದಲ್ಲಿದ್ದನು. ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದಿದ್ದರಿಂದ ನಿನ್ನ ತಂದೆಯು ಆ ಕೊಪ್ಪಿದ ಕರುವನ್ನು ಕೊಯ್ದಿದ್ದಾನೆ ಎಂದು ಹೇಳಿದನು. ತಮ್ಮ ಬಂದಿದ್ದಕ್ಕೆ ಅಪ್ಪ ಖುಷಿಯಾಗಿದ್ದಾನೆ, ಹಬ್ಬ ಮಾಡ್ತಾ ಇದ್ದಾನೆ. ಈಗ ಅಣ್ಣನ ವಿಷಯ ಗೊತ್ತಾಯ್ತು. ಮುಂದಕ್ಕೆ ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲೊಲ್ಲದೆ ಇದ್ದನು. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಏನ್ ಮಾಡ್ತಾ ಇದ್ದಾನೆ ಅವನು ಅಣ್ಣ? ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು, ಯಾರಿಗೆ ಸಿಟ್ಟು ಬಂತು? ಅವರ ಅಣ್ಣನಿಗೆ ಸಿಟ್ಟು ಬಂತು. ಆಮೇಲೆ ಒಳಕ್ಕೆ ಹೋಗಲೊಲ್ಲದೆ ಇದ್ದನು. ಏನ್ ಮಾಡ್ತಾ ಇದ್ದಾನೆ? ಒಳಕ್ಕೆ ಹೋಗ್ತಾ ಇಲ್ಲ. ಒಳಗೆ ಹೋಗ್ತಾನೆ. ಎಲ್ಲಿದ್ದಾನ ಅವನು? ತಂದೆ ಜೊತೆನೆ ಇದ್ದಾನೆ, ಆದ್ರೆ ತಂದೆ ಪ್ರಸನ್ನತೆಗೆ ಹೋಗ್ತಾ ಇಲ್ಲ.
ಈ ಆತ್ಮಿಕ ಗರ್ವ ಇರೋರು ಹಂಗೇನೆ, ಚರ್ಚಲ್ಲೇ ಇರ್ತಾರೆ, ಪ್ರಸನ್ನತೆ ಅನ್ಭವಿಸಲ್ಲ. ಯಾವಾಗ ನೋಡಿದ್ರು ಕಣ್ ತಕ್ಕೊಂಡು ನೋಡೋದು, ಅಲ್ಲಿ ನೋಡೋದು, ಇಲ್ಲಿ ನೋಡೋದು, ಮೇಲ್ ನೋಡೋದು, ಕೆಳಗ್ ನೋಡೋದು, ಒಂದ್ ಸ್ವಲ್ಪನೂ ದೇವ್ರ ಪ್ರಸನ್ನತೆ ಒಳಗಡೆನೆ ಬರಲ್ಲ. ಅಂತವರಲ್ಲಿ ಇರುವಂತ ಗರ್ವ ಅಷ್ಟಿಷ್ಟಲ್ಲ. ಅವ್ರ ಲೈಫ್ ಸೆಟಲ್ಮೆಂಟೇ ಬಹಳ ಕಷ್ಟ ಆಗುತ್ತೆ. ಇಟ್ ಇಸ್ ವೆರಿ ಡಿಫಿಕಲ್ಟ್. ಅವ್ರಿಗೆ ಅದು ಜ್ಞಾನನೇ ಇಲ್ಲ. ನಾವು ದೇವ್ರ ಪ್ರಸನ್ನತೆಯಲ್ಲಿ ಇದೀವಿ, ನಾವು ದೇವ್ರ ಗೌರವ ಕೊಡ್ಬೇಕು ಅನ್ನೋದು ಬರೋದೇ ಇಲ್ಲ. ಕಣ್ ತಕ್ಕೊಂಡೇ ಇರ್ತಾರ, ಮೇಲ್ ನೋಡೋದು, ಕೆಳಗ್ ನೋಡೋದು. ಎಂತ ಆರಾಧನೆ ಮಾಡ್ರಿ ಅವ್ರಿಗೆ ಮಾತ್ರ ಕಣ್ಮುಚ್ಚ ಅಭ್ಯಾಸನೇ ಬರಲ್ಲ. ಪ್ರೈಡ್ ಹಸ್ ಎಂಟರ್ಡ್ ದೆಮ್. ಗರ್ವ ಅವ್ರ ಒಳಗಡೆ ಸೇರಿದೆ. ಆ ಗರ್ವ ಸೇರಿರೋ ಮುಗಿತವಾಗಿ ಅವ್ರ ಲೈಫ್ ಅನ್ನ ಸೆಟ್ಲ್ ಆಗಕ್ಕೆ ಸೈತಾನ ಅಲ್ಲ, ದೇವ್ರೇ ಬಿಡೋದು. ಯಾಕಂದ್ರೆ ದೇವ್ರ ಕೃಪೆ ಇರಲ್ವಲ್ಲ. ಹೌ ವಿಲ್ ಗಾಡ್ ಅಲೋ? ಆಗೋದೇ. Hallelujah. He is already with the Lord. ಆತನು ತಂದೆ ಜೊತೆಗಿದ್ದಾನೆ. ತಪ್ಪಿ ಹೋದ ಮಗನಾದ್ರೂ ದೂರ ಹೋದ, ಇವನು ತಂದೆ ಹತ್ರ ಇದ್ದೇ ದೂರವಾಗಿದ್ದಾನೆ. ಹೇಳ್ರಿ, ದೂರವಾಗಿದ್ದಾನೆ. ತಮ್ಮ ದೂರ ಹೋಗಿ ದೂರ ಇದ್ದಾನೆ, ಆದ್ರೆ ಅಣ್ಣ ಹತ್ರ ಇದ್ದೇ ದೂರ ಇದ್ದಾನೆ. ನೀನ್ ದೇವ್ರಿಗೆ, ಚರ್ಚ್ಗೆ ಎಷ್ಟು ಹತ್ರ ಇದೆಯಾ ಅಂತಲ್ಲ, ದೇವರಲ್ಲಿ ನೀನ್ ಎಷ್ಟು ಇದೆಯಾ ಅನ್ನೋದೇ ಮುಖ್ಯ. ದೇವರಲ್ಲಿ ನೀನ್ ಎಷ್ಟು ತಗ್ಗಿಸ್ಕೊಂಡು ನಡೀತಾ ಇದೆ ಅನ್ನೋದೇ ಮುಖ್ಯ. ಆದ್ರೆ ಇಲ್ಲಿ ಅಣ್ಣ ಏನ್ ಮಾಡ್ತಾ ಇದ್ದಾನೆ, ಈವನ್ ದೋ ಈಸ್ ವಿತ್ ಅ ಫಾದರ್, ಈಸ್ ನಾಟ್ ಏಬಲ್ ಟು ಎಂಟರ್ ಇನ್ ಸೈಡ್. ದೇವರ ಪ್ರಸನ್ನತೆನ ಎಂಟ್ರಿ ಆಗಕ್ಕಾಗ್ತಾ ಇಲ್ಲ, ಒಳಗೆ ಹೋಗ್ಲಿಲ್ಲ. ಆಮೇಲೆ ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಆದರೆ ಅವನು ತನ್ನ ತಂದೆಗೆ ಏನಂತ ಬೇಡ್ಕೊಂತ ಇದ್ದಾನೆ? ಒಳಗ್ ಬಾ. ಹೇಳ್ರಿ, ಏನಂತ ಬೇಡ್ತಾ ಇದ್ದಾನೆ? ಆದ್ರೆ ತಪ್ಪಿ ಹೋದ ಮಗನು ದುಡ್ಡು ಕೇಳಿ ದೂರ ಹೋದಾಗ ಬೇಡ ಕಣೋ ಅಂತ ಏನಾದ್ರು ಒಂದ್ ಮಾತು ಹೇಳದ್ನ? ಹೇಳ್ರಿ, ಒಂದ್ ಮಾತು ಹೇಳದ್ನ? ಯಾಕಂದ್ರೆ ದೇವ್ರಿಗೆ ಇವನಾದ್ರೂ ಮುರಿದ್ರೆ ವಾಪಸ್ ಬರ್ತಾನೆ ಅಂತ ಗೊತ್ತು. ಈ ಆತ್ಮಿಕ ಗರ್ವದಲ್ಲಿರೋರ್ನ ಎಷ್ಟು ಮುರಿದ್ರು ಇವ್ರು ಬರದೇ ಇಲ್ಲ ಅಂತ ದೇವ್ರಿಗೆ ಗೊತ್ತು. ಯು ಬ್ರೇಕ್ ದೆಮ್ ಹೌ ಮಚ್ ಎವರ್ ಯು ವಾಂಟ್, ಅವ್ರ ಗರ್ವ ಮಾತ್ರ ಹೋಗಲ್ಲ. ಅದೇ ಆತ್ಮಿಕ ಸ್ಪಿರಿಚುವಲ್ ಪ್ರೈಡ್. ನನಗೆಲ್ಲ ಗೊತ್ತು, ನನಗೆ ಬೈಬಲ್ ಅಲ್ಲಿ ಎಲ್ಲ ಗೊತ್ತು, ನನಗೆ ಜ್ಞಾನ ಇದೆ, ನಾನೇ ಹೋಗ್ತೀನಿ, ನಾನೇ ಮಾಡ್ತೀನಿ. ಈ ಸ್ಪಿರಿಚುವಲ್ ಪ್ರೈಡ್ ಇರೋರು ಇದೆಯಲ್ಲ, ದೇ ಕ್ಯಾನ್ ನೆವರ್ ಬಿ ಬ್ರೋಕನ್. ಅವ್ರಿಗೆ ಎಷ್ಟು ಮುರಿದ್ರೂ ಅವ್ರು ಇನ್ನೂ ಸ್ಟಬನ್ ಆಗೇ ಇರ್ತಾರೆ, ಇದ್ದಂಗೆ ಇರ್ತಾರೆ. ಅಲ್ಲದೆ ಅದಕ್ಕೆ ನೋಡ್ರಿ, ದೇವ್ರ ತಂದೆ ಆಗದೆ, ತಂದೆ ಆ ತಪ್ಪಿ ಹೋದ ತಮ್ಮನ್ನ ಕರೀತಾ ಇದಾರೆ. ಬೇಡ ಕಣ ಬಂದ್ಬಿಡು, ತಮ್ಮನ್ನ ಕರೆದೇ ಇಲ್ಲ ಅವ್ರು ಒಂದ್ ಮಾತು ಕರೆದ್ರ. ಆದ್ರೆ ಅಣ್ಣನ ಕರಿತಾ ಇದ್ದಾರೆ, ಬೇಡ ಮಗನೆ ಬಂದ್ಬಿಡೋ ಒಳಗಡೆ. ಅವನಾದ್ರೂ ದೂರ ಹೋದ್ರ ಬಂದ್ಬಿಡ್ತಾರೆ. ನೀನ್ ಹತ್ರ ಇದ್ದು ದೂರ ಆದ್ರೆ ನೀನ್ ಮತ್ತೆ ಬರಲ್ಲ ಕಣ ನೀನು. ಆಮೇಲೆ ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ. ಇಷ್ಟು ವರ್ಷ ನಿನಗೆ ಸೇವೆ ಮಾಡಿ. ಇಷ್ಟು ವರ್ಷ ನಾವು ಹಂಗೆ ಮಾತಾಡ್ತೀವಲ್ಲ, ಸ್ವಾಮಿ ಎಷ್ಟು ನಾನು ಪ್ರೇಯರ್ ಮಾಡ್ತೀನಿ, ಎಷ್ಟು ವಾರ ನಾನು ಸಭೆ ಕೊಡ್ತೀನಿ, ನನಗೆ ಮಾತ್ರ ಯಾಕಪ್ಪ ಈ ಕಷ್ಟ ಮಾತಾಡಿದ್ದೀರಾ? ಅಂದ್ರೆ ನೀವು ಆತ್ಮಿಕ ಗರ್ವದಲ್ಲಿ ಇರೋದು. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಿಮ್ಗೆ ಏನಾಗುತ್ತೆ? ನಮಗೆ ಯಾಕೆ ಕಷ್ಟ, ನಾನೇ ಯಾಕೆ ಹಿಂಗ್ ನೋಡ್ಬೇಕು? ಇವನು ಅದನ್ನೇ ಕೇಳ್ತಾನ. ಹೇಳ್ರಿ ಮತ್ತೆ ಇನ್ನೊಂದ್ಸತಿ ಹೋದ್ರಿ. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ. ಇವನೇನ್ ಹೇಳ್ತಾವನಂತಂದ್ರೆ, ದೇವರು ಅವ್ರನ್ನ ಮಾಡಿದ್ ಹೇಳ್ತಾ ಇಲ್ಲ. ತಂದೆ ಅವನ ಹುಟ್ಸಿದ್ರು, ಚಿಕ್ಕವನಿಂದ ಬೆಳೆಸಿದ್ರು, ಅದನ್ನ ಲೆಕ್ಕ ಹಾಕೊಂತ ಇಲ್ಲ. ನೀನ್ ಹೇಳಿದ್ದಲ್ಲ ನಾನ್ ಮಾಡಿದ್ದೀನಿ, ನಿನಗಾಗೆ ನಾನ್ ಜೀವನ ಮಾಡಿದ್ದೀನಿ. ಆಮೇಲೆ ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲೇ ಇಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತದ್ಯಾ? ಪ್ರಿಯ ಸಹೋದರರೇ, ಈ ಗರ್ವದಲ್ಲಿರೋರು ಹೆಂಗೆ ಅಂತಂದ್ರೆ, ಅವ್ರು ಮಾಡಿದ್ದೇ ಕರೆಕ್ಟ್, ಅವ್ರು ಮಾಡಿದ ನಿಮಿತ್ತವಾಗಿ ದೇವ್ರು ಅವ್ರನ್ನ ಆಶೀರ್ವಾದ ಮಾಡ್ಬಿಡ್ಬೇಕು. ಇವತ್ತು ಅವ್ರು 2 ಅವರ್ ಪ್ರೇಯರ್ ಮಾಡಿ ಬಂದ್ಬಿಟ್ಟ ಅಂದ್ರೆ, ಆ 2 ಅವರ್ಗೆ 2 ಲಕ್ಷ ಅವ್ರ ಅಕೌಂಟ್ ಅಲ್ಲಿ ಬಂದು ಬಿದ್ದೋಗ್ಬಿಡ್ಬೇಕು. ಬಿದ್ದಿಲ್ಲ ಅಂದ್ರೆ ನಾನು ಪ್ರೇಯರ್ ಮಾಡಿ ಪ್ರಯೋಜನ ಏನಿದೆ? ನಾನು ಯಾಕೆ ಪ್ರೇಯರ್ ಮಾಡ್ಬೇಕು? ಮಾಡಿ ಏನ್ ಸಿಗತ್ತೆ? ಇದೆಲ್ಲ ಡೈಲಾಗ್ಗಳು ಬರ್ತವೆ. ಅರ್ಥ ಆಗ್ತದೆ? ಆತನು ಬರೀ ನಾನು ಏನ್ ಮಾಡಿದ್ ಹೇಳ್ತಾ ಇದ್ದಾನೆ. ಏನೇನ್ ಹೇಳ್ದ ಅವನು? ನಾನು ಓದಪ್ಪ ಅದನ್ನ. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ. ಸೇವೆ ಮಾಡಿದ್ದು ಹೇಳ್ತಾ ಇದ್ದಾನೆ. ಆಮೇಲೆ ನಿನ್ನ ಒಂದು ಅಪ್ಪಣೆಯನ್ನಾದರೂ ಎಂದು ಮೀರಲಿಲ್ಲ. ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನಾನು ಯಾವಾಗ್ಲೂ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಜಾಲಿನೇ ಮಾಡಿಲ್ಲ. ಆಮೇಲೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಗೊಳಿಸಿದಿ.
ಹಾ, ಕೊಯ್ಸಿದ್ದಿ ಎಂದು ಉತ್ತರ ಕೊಟ್ಟನು. ಈಗ ಏನ್ ಹೇಳ್ತಾ ಇದ್ದಾನೆ, ಅವನು ಮಾಡಿದ್ದೆಲ್ಲ ಕರೆಕ್ಟ್ ಅಂತ ಹೇಳಿ ಇನ್ನೊಬ್ಬನ್ ಮಾಡಿದ ತಪ್ಪುಗಳನ್ನ ಹೇಳ್ತಾ ಇದ್ದಾನೆ. ಹೇಳ್ರಿ, ಇನ್ನೊಬ್ಬನ್ ಮಾಡಿದ ತಪ್ಪುಗಳು. ನಮಗೂ ಹಂಗ್ ಬರ್ತದ ಬ್ರದರ್? ಅದ್ ಏನ್ ಬ್ರದರ್, ನಾವು ಇಷ್ಟು ಮಾಡ್ತೀವಿ ದೇವ್ರಿಗೆ, ಅವ್ನ್ ಯಾವಾಗ್ಲೂ ಪಾಪ ಮಾಡ್ತಾ ಇದ್ದಾನೆ, ಅವನೇ ಬ್ಲೆಸ್ ಆಗ್ತಾ ಇದ್ದಾನೆ, ನಾವು ಆಗ್ತಾನೆ ಇಲ್ಲ. ಹಂಗಂದ್ರೆ ನಿನ್ ಕಣ್ಣುಗಳು ಯಾರ ಮೇಲಿದೆ? ಅವನ್ ಬ್ಲೆಸ್ಸಿಂಗ್ ಮೇಲಿದೆ. ಬ್ಲೆಸ್ ಮಾಡೋ ನಿನ್ ದೇವ್ರ ಮೇಲೆ ಇಲ್ಲ. ಹೇಳ್ರಿ, ನಿನ್ ಕಣ್ಣುಗಳು ಯಾರ ಮೇಲಿದೆ? ಅವನ ಆಶೀರ್ವಾದ ಮೇಲಿದೆ. ಅವ್ನ್ ಯಾಕೆ ಆಶೀರ್ವಾದ ಆಗ್ತಾ ಇದೆ? ನೀನ್ ಎಲ್ಲಿವರೆಗೂ ಅವನ ಆಶೀರ್ವಾದ ನೋಡ್ತೀಯೋ ನಿನ್ನ ಆಶೀರ್ವಾದ ನಿನಗೆ ಸಿಗಲ್ಲ. ಅಲ್ಲೆಲ್ಲೂಯ್ಯ. ಗರ್ವ ಏನ್ ಮಾಡ್ತದಂದ್ರೆ ನಿನ್ನ ಆಶೀರ್ವಾದನ ನಿನ್ಗೆ ಸಿಗದೆ ಇರುವಂತೆ ಮಾಡ್ಬಿಡ್ತದೆ, ಇನ್ನೊಬ್ಬರ ಆಶೀರ್ವಾದ ನೋಡಿ ಹೊಟ್ಟೆ ಕಿರ್ಚು ಪಡುವಂತೆ ಮಾಡ್ಬಿಡ್ತದೆ. ಅಲ್ಲೂಯ್ಯ. ನೋಡ್ರಿ, ಈತನ ಏನ್ ಹೇಳ್ತಾ ಇದ್ದಾನಂದ್ರೆ ಆತನು ಮಾಡ್ತಾ ಇದ್ದಾನೆ. ಈ ಗರ್ವ ಇರೋರು, ಈ ಆತ್ಮಿಕ ಗರ್ವ ಇರೋರು ಹೇಗೆ ಅಂತಂದ್ರೆ ಅವ್ರು ಯಾವತ್ತೂ ಕರೆಕ್ಟ್ ಆಗಿದ್ದಾರೆ ಅಂತ ಅರ್ಥ. ಹೇಳ್ರಿ, ಅವ್ರಿಗವ್ರು ನಾನ್ ಕರೆಕ್ಟ್ ಮಾಡಿದ್ದೀನಲ್ಲ, ನನಗೆ ಯಾಕೆ ದೇವ್ರ ಆಶೀರ್ವಾದ ಮಾಡಿಲ್ಲ, ನಾನ್ ರೈಟ್ ಆಗಿದ್ದೀನಲ್ಲ. ಅಲ್ಲೂಯ್ಯ. ಯೋಬನಿಗೆ ದೇವ್ರು ಯಾಕೆ 42 ಅಧ್ಯಾಯ ಮಾಡಿದ್ರು? ಹೇಳ್ರಿ, ಯಾಕೆ ದೇವ್ರು 42 ಅಧ್ಯಾಯ ಮಾಡಿದ್ರು ಗೊತ್ತಾ? ಒಂದು ಕಾರಣನೇ ನಾನು ಹೇಳಿದ್ದೀನಿ. ಏನ್ ಕಾರಣ ಅಂದ್ರೆ ಅವ್ನು ಗುಣಗುಡ್ತಾ ಇದ್ದ ಅಂತ ಹೇಳಿ. ಆದ್ರೆ ಇನ್ನೊಂದು ಕಾರಣ ಇದೆ, ಅದು ಇವತ್ತು ಹೇಳ್ತೀನಿ. ಯೋಬ 32ನೇ ಅಧ್ಯಾಯದಲ್ಲಿ 1ನೇ ವಚನ ಓದ್ರಿ. ಇನ್ನೊಂದು ಕಾರಣ ಏನು ಅಂತ ಗೊತ್ತಾಗುತ್ತೆ. ಯೋಬ 32:1. ಆಗ ಯೋಬನು ಸ್ವಂತ ಗಣನೆಯಲ್ಲಿ ನೀತಿವಂತನಾಗಿದ್ದರಿಂದ. ಯಾರಿಂದ? ಸ್ವಂತ ಗಣನೆ ಹೇಳ್ಬೇಕು, ಎಲ್ಲರ ಬಾಯಿ ತೆಗೆದು ಹೇಳ್ಬೇಕು. ಸ್ವಂತ ಗಣನೆ ಅಂದ್ರೆ ಏನು? ಅವನ ದೃಷ್ಟಿ. ಹೇಳ್ರಿ, ಯಾಕೆ ದೃಷ್ಟಿಯಲ್ಲಿ? ಆದ್ರೆ ನಾವು ಯಾರ ದೃಷ್ಟಿಯಲ್ಲಿ ನೀತಿವಂತರಾಗಿರ್ಬೇಕು? ಇದೇ ತಪ್ಪು. ನೀನು ಯಾವಾಗ ನಿನ್ ದೃಷ್ಟಿಯಲ್ಲಿ ನೀನು ಕರೆಕ್ಟ್ ಅನ್ಸ್ತೀಯಲ್ಲ, ನೀನು ಒಳಗಡೆ ಗರ್ವ ಇದೆ. ಅವಾಗ್ಲೇ ದೇವ್ರು ನಿನ್ನನ್ನು ಆಶೀರ್ವಾದ ಮಾಡಕ್ಕಾಗಲ್ಲ. You are not supposed to be righteous in your sight. You should be righteous in the sight of God. Hallelujah. ದೇವರ ದೃಷ್ಟಿಗೆ ನೀನು ನೀತಿವಂತನಾಗಿದ್ಯಾ? ನಿನ್ ದೃಷ್ಟಿಗೆ ಬೆಳಗ್ಗೆ ಎದ್ದಿದ್ದರಿಂದ ಅಪ್ಪ ನಾನು ನೀಟಾಗಿ ಸ್ನಾನ ಮಾಡಿ ಡ್ರೆಸ್ ಆಗಿ ಬಂದಿದ್ದೀನಿ, ಪರ್ಫ್ಯೂಮ್ ಹೊಡ್ಬಿಟ್ರೆ ನಾವು ನೀಟಾಗಿದ್ದೀವಿ ಅಂತಲ್ಲ. ನಮ್ಮ ಆಲೋಚನೆ, ಹೃದಯ ಎಲ್ಲ ನೀಟಾಗಿದ್ರೇ ದೇವ್ರಿಗೆ ನಾವು ನೀತಿವಂತರಾಗಿದ್ದೀವಿ. ದಟ್ ಇಸ್ ವೈ ಗಾಡ್ ಡಿಡ್ಂಟ್ ಬ್ಲೆಸ್ ಹಿಮ್. ಆದ್ರೆ 42ನೇ ಅಧ್ಯಾಯದಲ್ಲಿ ಯಾವಾಗ ಅವನು ಪಶ್ಚಾತ್ತಾಪ ಪಟ್ನೋ ಅದಾದ್ಮೇಲೆ ದೇವರು ಅವನ ಆಶೀರ್ವಾದ ಮಾಡಿ. ಇದು ಹೆಂಗೆ ಅಂದ್ರೆ ನೋಡ್ರಿ, ಈ ವ್ಯಕ್ತಿಗಳು ಹೆಂಗಿರ್ತಾರಂತಂದ್ರೆ ಅವ್ರು ಯಾವಾಗ್ಲೂ ಬೇರೆಯವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಆತ್ಮಿಕ ಗರ್ವದಲ್ಲಿರೋರು ಅವ್ರು ಯಾವಾಗ್ಲೂ ಸ್ವಾಮಿ ಅವ್ರು ಅದನ್ನ ಮಾಡ್ತಾರೆ, ನಾನು ಅದನ್ನ ಮಾಡಲ್ಲ, ಅವ್ರು ಇದನ್ನ ಮಾಡಲ್ಲ, ನಾನು ಅದನ್ನ ಮಾಡ್ತೀನಿ. ಇವ್ರು ಏನೋ ಯಾವಾಗ್ಲೂಪ್ಪ ಈ ಕ್ರೈಸ್ತರು ಇವ್ರು ಇದನ್ನ ಮಾಡ್ತಾರೆ, ಇದನ್ನ ಮಾಡಲ್ಲ, ಇವ್ರು ಪ್ರೇಯರ್ ಮಾಡಲ್ಲ. ನಿನ್ಗೆ ಯಾಕೆ ಅದಲ್ಲ? ನೀನ್ ಮಾಡ್ತಾ ಇದ್ಯಾ? ನೀನ್ ಇನ್ನೊಬ್ರ ಬಗ್ಗೆ ನೀನ್ ಯಾಕೆ ನೋಡ್ತೀನಿ? ಅಲ್ಲೂಯ್ಯ. ಎರಡನೇದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಯಾವಾಗ್ಲೂ ಅವರು ಬಹಳ ಶುದ್ಧರು, ಬೇರೆಯವರು ಅಶುದ್ಧರು. ಬೇರೆಯವ್ರನ್ನ ನೋಡಿದಾಗ ಇವ್ರೇನೋ ತಪ್ಪು ಮಾಡ್ತಾ ಇದ್ದಾರೆ, ಅವ್ರನ್ನ ಮಿರರ್ ಅಲ್ಲಿ ನೋಡ್ಕೊಂಡಾಗ ಅಪ್ಪ ನಾನು ಎಷ್ಟು ಪರಿಶುದ್ಧನಾಗಿದ್ದೀನಿ ಅನ್ನೋ ರೀತಿಯಲ್ಲೇ ಅವ್ರ ಮೈಂಡಲ್ಲಿ ಇರ್ತಾರೆ. ಅಲ್ಲೂಯ್ಯ. ಮೂರನೇದಾಗಿ ಅವ್ರು ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡೋದೇ ಸಮಯ ಕಳೀತಾ ಇರ್ತಾರೆ. ಕ್ರಿಟಿಸೈಸ್ಗೆ ಏನಂತಾರೆ ಕನ್ನಡದಲ್ಲಿ? ದೂಷಣೆನಾ? ಇನ್ನೊಬ್ಬರನ್ನ ದೂಷಣೆ ಮಾಡೋದು, ಇನ್ನೊಬ್ಬರ ಹಿಂದೆ ಮಾತಾಡೋದೇ ಅವರ ಕೆಲಸ ಆಗಿರುತ್ತೆ. ಅವರಲ್ಲೇ ಪಕ್ಕ ಗರ್ವ ಇದೆ. ಅಲ್ಲೂಯ್ಯ. ನೋಡ್ರಿ, ಒಂದು ಪ್ರಾರ್ಥನೆ ಲೂಕ 18ನೇ ಅಧ್ಯಾಯ 10ನೇ ವಚನದಲ್ಲಿ ಇಬ್ಬರು ಪ್ರೇಯರ್ ಮಾಡಕ್ ಹೋಗ್ತಾರೆ. ಅವ್ರ ಪ್ರೇಯರ್ಗಳು ಹೆಂಗಿರುತ್ತೆ ನೋಡ್ರಿ, ಬೇಗ ಹೋಗ್ರಿ, ಟೈಮ್ ಇಲ್ಲ. ಅದೇನೆಂದರೆ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯದೊಳಗೆ ಹೋದರು. ಒಬ್ಬ ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ನಾನು ಇಂಥವನಂತನೂ ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10% ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಹಲ್ಲೆಲೂಯಾ. ಯಾರು ನೀತಿವಂತರು? ಅವರ ಪಾಪಗಳನ್ನು ಅರಿಕೆ ಮಾಡಿದವರು. ಸುಂಕದವನಂತ ನಾನು ಕೇಳ್ತಾ ಇಲ್ಲ, ಅವನ ಪಾಪಗಳನ್ನು ಅರಿಕೆ ಮಾಡಿದವರು. ಯಾರು ಅನೀತಿವಂತರಂದ್ರೆ, ಸ್ವಾಮಿ ಇವನು ಮಾಡ್ದಂಗ ನಾನ್ ಮಾಡಲ್ಲ, ಇವ್ರು ಇದ್ದಂಗ ನಾನಿಲ್ಲ, ಇವ್ರ ಸ್ವಭಾವ ನನ್ನಲ್ಲಿಲ್ಲ, ಇವ್ರ ತರ ನಾನು ಕೋಪ ಮಾಡ್ಕೊಳ್ಳಲ್ಲ, ಇವ್ರ ತರ ನಾನು ಬೈಯಲ್ಲ, ಇವ್ರ ತರ ಪ್ರೇಯರ್ ಇಲ್ದೇ ಇರಲ್ಲ, ಇವ್ರ ತರ ನಾನು ಸಭೆಗೆ ಹೋಗ್ದಿರ.
ಅಂತವ್ರನ್ನ ದೇವ್ರ ಆಶೀರ್ವಾದ ಮಾಡಿದ್ರ? ಹಲ್ಲೆಲೂಯ. ಇನ್ನೊಬ್ಬರ ತಪ್ಪುಗಳನ್ನು ಕಂಡಿರೋರ್ನ ದೇವ್ರು ಯಾವತ್ತೂ ಆಶೀರ್ವಾದಕ್ಕೆ ಒಳಪಡಿಸೋದೇ ಇಲ್ಲ. ತನ್ನನ್ನ ತಾನು ಶುದ್ಧಿಪಡಿಸ್ಕೊಳ್ಳೋರ್ನ ಮಾತ್ರನೇ ದೇವರ ಆಶೀರ್ವಾದಕ್ಕೆ ನಡೆಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಸಹೋದರರೇ, ಈ ಆತ್ಮಿಕ ಗರ್ವ ನನ್ನನ್ನ ನಿನ್ನನ್ನ ಏನ್ ಮಾಡಿದೆ ಅಂತಂದ್ರೆ, ಯಾವಾಗ್ಲೂ ನಾವು ಇನ್ನೊಬ್ಬರ ಬಗ್ಗೆ ಹೇಳೋಂಗೆ, ಸಾಕ್ಷಿ ಹೇಳ್ಬೇಕಾದ್ರೂ ನಾವು ಸಾಕ್ಷಿಗಳನ್ನ ಹಂಗೆ ಹೇಳ್ತೀವಿ. ದೇವ್ರು ಮಾಡಿರೋದು ಹೇಳೋದೇ ಇಲ್ಲ, ಬರೀ ನಾವು ಮಾಡಿರೋದೇ ಹೇಳ್ಕೊಂಡಿರ್ತೀವಿ. ನಾವು ಬೆಳಗ್ಗೆ ಎದ್ವಿ, 5 ಗಂಟೆಗೆ ಪ್ರೇಯರ್ ಮಾಡಿದ್ವಿ ಅಂದ್ರೆ ನಿನ್ ಸಾಕ್ಷಿ ಪ್ರಕಾರ ನೀನ್ ಏನ್ ಗೊತ್ತಾ ಹೇಳ್ತಾ ಇದ್ಯಾ? ನಾನು ಇವತ್ತು ಪ್ರೇಯರ್ ಮಾಡಿದ್ದಕ್ಕೆ ದೇವ್ರು ನನಗೆ ಬಿಡುಗಡೆ ಕೊಟ್ರು. ನೀನು ಮಾಡದೇ ಇದ್ರು ದೇವ್ರಿಗೆ ಬಿಡುಗಡೆ ಕೊಡ್ತಾರಮ್ಮ, ಅದು ಗೊತ್ತಾ ನಿನಗೆ? ನೀನ್ ಯಾವತ್ತನ ನಾನು ಉಸಿರು ನಿಂತೋಗ್ಬಿಡ್ತು ಅಂತ ಪ್ರೇಯರ್ ಮಾಡಿದ್ಯಾ? ಮಾಡಿದೀರಾ? ಯಾರಾದ್ರೂ ಬ್ರದರ್ ಇವತ್ತು ಬೆಳಗ್ಗೆ ಎದ್ದಿ ಈ ವಾರ 1ನೇ ತಾರೀಕು ನಾನು ಉಪವಾಸ ಮಾಡಿ, ಸ್ವಾಮಿ ಈ ತಿಂಗಳೆಲ್ಲ ನಾನು ಉಸಿರಾಟ ನಿಂತೋಗ್ಬಿಡ್ದು ಕರೆಕ್ಟ್ ಆಗಿ ಇರ್ಬೇಕು ಪ್ರೇಯರ್ ಮಾಡಿದೀರಾ? ಹೇಳ್ರಿ, ಮಾಡಿಲ್ವಾ? ಆದ್ರೆ ಯಾವ ತಿಂಗಳಾದ್ರೂ ನಿಂತೋಗಿದ್ಯಾ? ನಿಂತೋಗಿಲ್ವಾ? ಮತ್ ನೀವು ಮಾಡದೇ ಇರೋದು ದೇವ್ರು ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ನೀನ್ ಪ್ರೇಯರ್ ಮಾಡೋದ್ರಿಂದ ಅಲ್ಲ ದೇವ್ರು ನಿನ್ನನ್ನು ಆಶೀರ್ವದಿಸ್ತಾ ಇರೋದು, ಅವ್ರು ನಿನ್ನನ್ನ ಪ್ರೀತಿ ಮಾಡೋದ್ರಿಂದ ದೇವ್ರು ನಿನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ. ಅವ್ರು ನಿನ್ ಮೇಲೆ ಕಾಳಜಿ ಇರೋದ್ರಿಂದ ದೇವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. He loves you so much. ಅದಕ್ಕೆ ದೇವ್ರು ನಿನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ. ಅಲ್ಲೆಲ್ಲೂ ಯಾವತ್ತೂ ಸಾಕ್ಷಿಗಳು ನಾವು ಪ್ರೇಯರ್ ಮಾಡಿದ್ವಿ, ದೇವ್ರು ಕೊಟ್ರು, ನಾನು ಫಾಸ್ಟಿಂಗ್ ಇದ್ದೆ, ದೇವ್ರು ಬಿಡುಗಡೆ ಮಾಡಿದ್ರು. ನೆವರ್, ಯು ಕಾಂಟ್ ಡೂ ಆಲ್ ದೋಸ್ ಥಿಂಗ್ಸ್. ಹಲ್ಲೆಲೂಯಾ. ದೇವ್ರು ಕಾರ್ಯ ಮಾಡ್ತಾರೆ, ಅಸಾಧಾರಣ ಕಾರ್ಯಗಳು ಮಾಡೇ ಮಾಡ್ತಾರೆ. ಅವರಿಂದ ಅಸಾಧ್ಯವಾದದ್ದು ಏನಿದೆ? ಹಲ್ಲೆಲೂಯಾ. ಅವ್ರ ಕೈಯಲ್ಲಿ ಅಸಾಧ್ಯವಾದದ್ದು ಏನಾದ್ರೂ ಇದೆಯಾ? He will do everything in the same way. Amen. ಓಕೆ, ನೆಕ್ಸ್ಟ್ ಬೇಗ ಇನ್ನು 3 ಪಾಯಿಂಟ್ಗಳಿದೆ. ಎರಡನೇದಾಗಿ ಏನಂತಂದ್ರೆ ನಾನು ಹೇಳದ್ನಲ್ಲ, ಇಂಟೆಲೆಕ್ಚುಯಲ್ ಪ್ರೈಡ್. ಇಂಟೆಲೆಕ್ಚುಯಲ್ ಪ್ರೈಡ್ ಅಂತಂದ್ರೆ ಜ್ಞಾನದ ಗರ್ವ. ಈ ಜ್ಞಾನ ಇದೆ ಅಂತ ನಮಗೆ ಗೊತ್ತಾದ್ರೇನೆ ಸಾಕು, ನಾವು ಬರೀ ಅರೋಗೆನ್ಸ್ ಅಲ್ಲೇ ಇರ್ತೀವಿ. ನನಗೆ ಎಲ್ಲ ಗೊತ್ತಿದೆ, ನಿನಗೇನು ಗೊತ್ತಿದೆ ಅಂತ ಟೈಮಲ್ಲಿ ಯಾರಾದ್ರೂ ಬಂದು ಕೂತ್ಕೊಂಡ್ರು ನಮ್ ಕಾಲ್ ಮೇಲೆ ಇರುತ್ತೆ. ಹಲ್ಲೆಲೂಯಾ. ಅವ್ರು ಕುತ್ಕೊಳ್ಳೋಕೆ ಬರಲ್ಲ. ಅವ್ರಿಗೆ ಇನ್ನೊಬ್ಬರ ಮುಂದೆ ಹೇಗೆ ತಗ್ಗಿಸ್ಕೊಂಡು ಕುತ್ಕೊಳ್ಳೋದು ಅಂತ ಜ್ಞಾನ ಇರಲ್ಲ. ದೇ ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್. ಆ ಇಂಟೆಲೆಕ್ಚುಯಲ್ ಪ್ರೈಡ್, ನನಗೆಲ್ಲ ಗೊತ್ತಿದೆ, ನನಗೆಲ್ಲ ಜ್ಞಾನ ಇದೆ, ಇಟ್ ವಿಲ್ ಸ್ಪಾಯಿಲ್ ದೇರ್ ಲೈಫ್. ಅವ್ರ ಜೀವಿತವನ್ನೇ ಹಾಳು ಮಾಡ್ಬಿಡ್ತದೆ. ಹಲ್ಲೆಲೂಯಾ. ಇದೇನ್ ಮಾಡ್ತದೆ ಅಂದ್ರೆ ಅನೇಕರನ್ನ, ಈ ಓದ್ತಾ ಇರೋರ್ನ ಮತ್ತೆ ಇಲ್ಲಿಟ್ರೇಟ್ ಅವ್ರನ್ನ ಯಾವಾಗ್ಲೂ ಕೇವಲವಾಗಿ ಮಾತಾಡೋಂಗೆ, ನಿನಗೆ ನಂತರ ಆಲೋಚನೆ ಮಾಡಕ್ ಬರಲ್ಲ, ನಿನಗೆ ನಂತರ ಜೀವನ ಮಾಡಕ್ ಬರಲ್ಲ, ನೀನ್ ನಂತರ ಆಗಲ್ಲ, ನಿನಗೆ ನಂತರ ಜ್ಞಾನ ಇಲ್ಲ. ಹಲ್ಲೆಲೂಯಾ. ಇದನ್ನ ಹೇಳಿ 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 ಚುಚ್ತಾನೆ ಇರ್ತಾರೆ. ಅವರಲ್ಲಿ ಏನಿದೆ ಅಂತಂದ್ರೆ ಜ್ಞಾನದ ಗರ್ವ ಇದೆ. ಹೇಳ್ರಿ, ಏನ್ ಗರ್ವ ಇದೆ? ಜೋರಾಗಿಲ್ರಿ, ಏನ್ ಗರ್ವ ಇದೆ? ಜ್ಞಾನದ ಗರ್ವ ಇದೆ. ಒಂದು ವಾಕ್ಯ ಓದೋಣ. 1 ಕೊರಿಂಥ್ಯ 8ನೇ ಅಧ್ಯಾಯದಲ್ಲಿ 1:2. ಬೇಗ 1 ಕೊರಿಂಥ್ಯ 8ನೇ ಅಧ್ಯಾಯದಲ್ಲಿ 1:2. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ಸೆಕೆಂಡ್, 2ನೇ ವಚನ. ಇಂತಿಂತದನ್ನು ತಿಳಿದುಕೊಂಡಿದ್ದೇನೆಂದು ನೆನೆಸಿದವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳುಕೊಳ್ಳಲಿಲ್ಲ. ನನಗೆ ಇದೆಲ್ಲ ಗೊತ್ತಿದೆ ಅನ್ಕೊಂಡನಲ್ಲ, ಅವ್ನಿಗೆ ಇನ್ನೂ ತಿಳ್ಕೊಳ್ಳೋದು ಬೇಜಾನಿದೆ. ಹೇಳ್ರಿ, ತುಂಬಾ ಇದೆ. ಅವನು ಇನ್ನೂ ತಿಳ್ಕೊಂಡೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತೀನಿ, ಯಾವಾಗ ಯಾರೇ ವಾಕ್ಯ ಕೊಟ್ರು, ಈ ಸ್ಥಳದಲ್ಲಿ ಎಷ್ಟೇ ಹೊಸಬ್ರು ಬಂದು ವಾಕ್ಯ ಕೊಟ್ರು, ನಾನು ಕುತ್ಕೊಂಡು ವಾಕ್ಯ ಕೇಳ್ತೀನಿ. ಯಾಕೆ ಗೊತ್ತಾ? ಯಾರು ಗೊತ್ತು ಯಾರ ಹತ್ರ ದೇವ್ರು ಏನ್ ಮಾತಾಡ್ತಾರೆ? ನನಗ್ ಗೊತ್ತಿಲ್ದೇ ಇರೋದು ಅವ್ರ ಹತ್ರ ಮಾತಾಡಿದ್ರೆ ಮಿಸ್ ಆಗೋದು ಯಾರು? ಅವ್ರಿಗ ನನಗ? ನನ್ನಲ್ಲಿರೋ ಗರ್ವದಿಂದ ನಾನ್ ಮಿಸ್ ಆಗಕ್ಕಾಗಲ್ಲ. ನಾವು ಕೇಳಲೇಬೇಕು. ಹಲ್ಲೆಲೂಯಾ. ಅವ್ರು ದೊಡ್ಡವ್ರು ಇರ್ಲಿ, ಚಿಕ್ಕವ್ರು ಇರ್ಲಿ, ಹೊಸಬ್ರು ಇರ್ಲಿ, ಹಲಬ್ರು ಇರ್ಲಿ, ಪವಿತ್ರ ಆತ್ಮನು ಯಾವ ರೀತಿ ಕೆಲಸ ಮಾಡ್ತಾನೆ ಅಂತ ನಮ್ಗೆ ಹೇಳಕ್ ಆಗೋದಿಲ್ಲ. ಹಲ್ಲೆಲೂಯಾ. ಸೊ ಈ ಗರ್ವ ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮ ಜೀವಿತದಲ್ಲಿ ಆ ಒಂದು ರೀತಿಯಾಗಿ ನಮ್ಮನ್ನ ಅಹಂಕಾರದಿಂದ ಮೆರೆಯುವಂತೆ ಮಾಡಿಬಿಡ್ತದೆ. ಎರಡನೇದಾಗಿ ಏನಾಗತ್ತಂದ್ರೆ, ಈ ತುಂಬಾ ಜ್ಞಾನ ಇದೆ ಅಂತ ಜ್ಞಾನದ ಗರ್ವ ಇರೋರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ. ಏನ್ ಕಾನ್ಫಿಡೆನ್ಸ್? ಸೆಲ್ಫ್ ಕಾನ್ಫಿಡೆನ್ಸ್. ಆದ್ರೆ ದೇವ್ರ ರಾಜ್ಯದಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರೋರೆಲ್ಲ ಬಿದೋಗ್ತಾರೆ. ಬರೀ ಗಾಡ್ ಕಾನ್ಫಿಡೆನ್ಸ್ ಇರೋರು ಮಾತ್ರನೇ ಮುಂದಕ್ಕೆ ಹೋಗೋದು. ನಿಮ್ಗೆ ಹೇಳ್ರಿ, ಸೆಲ್ಫ್ ಕಾನ್ಫಿಡೆನ್ಸ್ ಬೇಕಾ, ಗಾಡ್ ಕಾನ್ಫಿಡೆನ್ಸ್ ಬೇಕಾ? ಹಲ್ಲೆಲೂಯಾ. ಸೆಲ್ಫ್ ಕಾನ್ಫಿಡೆನ್ಸ್ ಬೇಡಪ್ಪ. ಪಕ್ಕದಲ್ಲಿರೋರ್ಗೆ ಹೇಳ, ಸೆಲ್ಫ್ ಕಾನ್ಫಿಡೆನ್ಸ್ ಬೇಡ. ಹಲ್ಲೆಲೂಯಾ. ನಮ್ಗೆ ಗಾಡ್ ಕಾನ್ಫಿಡೆನ್ಸ್ ಬೇಕು. ದೇವರು ನಮ್ ಜೊತೆ ಇದ್ದಾರೆ ಅನ್ನೋದಕ್ಕಿಂತ ನನ್ನಲ್ಲಿ ಎಲ್ಲ ಇದೆ ಅನ್ನುವಂತ ಜ್ಞಾನ ನಮ್ಗೆ ಜಾಸ್ತಿ ಆಗ್ಬಿಡ್ತಾರೆ. ಅದು ರಾಂಗ್. ದೇವರು ನಿನ್ ಜೊತೆ ಇದ್ದಾರೆ ಅನ್ನುವಂಥದ್ದು ನಿಮ್ಗೆ ಬರ್ಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಓಕೆ, 3ನೇದಾಗಿ ಏನ್ ಹೇಳಿದೆ? ಮೆಟೀರಿಯಲ್ ಪ್ರೈಡ್. ಹೇಳ್ರಿ, ಮೆಟೀರಿಯಲ್ ಪ್ರೈಡ್ ಅಂದ್ರೆ ವಸ್ತುಗಳ ಗರ್ವ.
ಹಲ್ಲೆಲೂಯಾ. ಯಾರಿಗಾದ್ರೂ ವಸ್ತುಗಳ ಗರ್ವ ಇದೆ ಅಂತ ನೋಡ್ಬಿಡ್ರಿ, ಅವ್ರು ಏನಾದ್ರೂ ಒಂದು ಹೊಸ ಬಟ್ಟೆ ಅಥವಾ ಹೊಸ ವಸ್ತು ತಗೊಂಡ್ರೆ ನಿಮಗ್ ತೋರ್ಸೋವರೆಗೂ ಹೇಳೋವರೆಗೂ ಅವ್ರಿಗೆ ನಿದ್ದೆ ಬರಲ್ಲ. ಹೆಂಗನ ಮಾಡಿ ನಿಮ್ಗೆ ತೋರಿಸ್ಲೇಬೇಕು. ಒಂದು ಫೇಸ್ಬುಕ್ ಅಲ್ಲಾದ್ರೂ ಹಾಕ್ತಾರೆ, ಸ್ಟೇಟಸ್ ಅಲ್ಲಾದ್ರೂ ಹಾಕ್ತಾರೆ, ಇಲ್ಲ ನಿಮ್ಮನ್ನ ಮನೆಗಾದ್ರೂ ಕರ್ಕೊಂಡೋಗಿ ತೋರಿಸ್ಬಿಡ್ತಾರೆ. ಹಲ್ಲೆಲೂಯಾ. ಕೆಲವರು ಅನ್ಕೊಂಡಿದ್ದಾರೆ ಇದು ನಾನೇ ಮಾಡಿದ್ದೀನಿ, ಯಪ್ಪನ್ಗೆ ಹೆಂಗನ ಗೊತ್ತಾಗೋಯ್ತಾ ಅಂತ. ಹಲ್ಲೆಲೂಯಾ. ಮೆಟೀರಿಯಲ್ ಪ್ರೈಡ್, ಅವರಲ್ಲಿ ಇರೋದ್ರ ಬಗ್ಗೆ ಅಹಂಕಾರ ಅವರು. ಪ್ರಿಯ ಸಹೋದರ ಸಹೋದರಿ, ಮೆಟೀರಿಯಲ್ ಪ್ರೈಡ್ ಏನ್ ಮಾಡ್ತದಂದ್ರೆ ನಿನ್ನ ಹತ್ರ ಇರೋ ಹಣಗಳನ್ನ ಝೀರೋ ತಗೊಂಡ್ಬಂದು ನಿಲ್ಸುತ್ತೆ. ಬೇಡದಿರೋ ವಸ್ತುಗಳನ್ನ ಸಾಲ ಮಾಡಿ ಆದ್ರೂ ತಗೊಳ್ಳೋ ತರ ಮಾಡ್ಬಿಡ್ತಾರೆ. ದಟ್ ಇಸ್ ಕಾಲ್ಡ್ ಅಸ್ ಮೆಟೀರಿಯಲ್ ಪ್ರೈಡ್. ಹಲ್ಲೆಲೂಯಾ. ಅದನ್ನ ನೀವು ಮುಡ್ಕೊಂಡಿಲ್ಲ ಅಂದ್ರೆ ನೀನು ಸಾಲಕ್ಕೆ ಒಳಗಾಗ್ಬಿಟ್ಟಿರ್ತೀನಿ. ಯು ವಿಲ್ ಫಾಲ್ ಇನ್ ಟು ಫೈನಾನ್ಷಿಯಲ್ ಡೆತ್. ಹಲ್ಲೆಲೂಯಾ. ಅದು ಇಟ್ಕೊಡುದು. ನಿನ್ನಲ್ಲಿ ಏನ್ ಲಿಮಿಟ್ ಇದೆ ಆ ಲಿಮಿಟ್ ಅಲ್ಲಿ ನೀನ್ ಜೀವನ ಮಾಡೋದು ಕಲಿಬೇಕು. ಮೆಟೀರಿಯಲ್ ಗರ್ವನ ತೋರಿಸ್ಕೊಟ್ಟು. ಹಲ್ಲೆಲೂಯಾ. ಮೆಟೀರಿಯಲ್ ಗರ್ವದಲ್ಲಿ ಅಂದ್ರೆ ಈ ವಸ್ತುಗಳ ಗರ್ವದಲ್ಲಿ ಇದ್ರೆ ದೇವರು ಅದನ್ನೆಲ್ಲ ನಿರ್ಮೂಲನೆ ಮಾಡ್ಬಿಡ್ತಾರೆ, ಪ್ರತಿಯೊಂದನ್ನು. ಹಲ್ಲೆಲೂಯಾ. ಹೋದ ನಾವು ಆಮೋಸ್ 6ನೇ ಅಧ್ಯಾಯದಲ್ಲಿ 8ನೇ ವಚನ ಹೋಗೋಣ ಬೇಗ. ಆಮೋಸ್ 6ನೇ ಅಧ್ಯಾಯದಲ್ಲಿ 8ನೇ ವಚನ. ಸೇನಾಧೀಶ್ವರ ದೇವರಾದ ಯೆಹೋವನ ನುಡಿಯನ್ನು ಕೇಳಿರಿ. ಕರ್ತನಾದ ಯೆಹೋವನು ತನ್ನ ಮೇಲೆ ಆಣೆ ಇಟ್ಟು ಹೀಗಂದಿದ್ದಾನೆ, ನಾನು ಯಾಕೋಬಿನ ಅಟ್ಟಹಾಸಕ್ಕೆ ಅಸಹ್ಯಪಟ್ಟು ಅದರ ಸೌಧಗಳನ್ನು ಹಗೆ ಮಾಡುತ್ತೇನೆ. ಆದ್ದರಿಂದ ನಾನು ರಾಜಧಾನಿಯನ್ನು ಅದರ ಸಕಲ ಸಮೃದ್ಧಿಯನ್ನು ಆಪತ್ತಿಗೆ ಗುರಿ ಮಾಡುವೆನು. ಆಪತ್ತಿಗೆ ಗುರಿ ಮಾಡ್ಬಿಡ್ತಾರಂತೆ. ಇದನ್ನ ಕ್ಲೀನ್ ಆಗಿ ಹೋದ್ರೆ ಆಮೋಸ್ 6ನೇ ಅಧ್ಯಾಯ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾಕೆ ಅದನ್ನ ಹಾಳು ಮಾಡ್ತಾರಂದ್ರೆ ಅವರು ದೇವರ ರಾಜ್ಯಕ್ಕಿಂತ ಹೆಚ್ಚಾಗಿ ಅವರು ಕಟ್ಟಿರುವಂತ ಮನೆಗಳನ್ನ ಕುರಿತು ಅವ್ರಿಗೆ ಗರ್ವ ಇರ್ತದೆ. ಈ ಗರ್ವ ಇರೋರ್ಗೆ ಏನಾಗತ್ತಂತಂದ್ರೆ ಅವ್ರಿಗೆ ಅವ್ರ ಹತ್ರ ಇರುವಂತ ವಸ್ತುಗಳ ಮೇಲೆ ಅವರ ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ ಹೊರತು ಅವರು ದೇವರಲ್ಲಿ ಏನಾಗಿದ್ದಾರೆ ಅನ್ನುವಂತ ಕಾನ್ಸಂಟ್ರೇಷನ್ ಅವರಲ್ಲಿ ಹೋಗ್ಬಿಡ್ತದೆ. ಒಂದ್ಸತಿ ಜೋರಾಗಿ ಚಪ್ಪಾಳೆ. Hallelujah. These individuals then begin to concentrate on what he has rather than on what he is in the sight of God. ದೇವರ ದೃಷ್ಟಿಯಲ್ಲಿ ನೀನ್ ಏನಾಗಿದ್ಯಾ ಅಂತ ನಿನಗೆ ಲೆಕ್ಕನೇ ಇಲ್ಲ. ನಿನ್ನ ಹತ್ರ ಯಾರು ಬಂದು ಮಾತಾಡಿದ್ರು, ಬ್ರದರ್ ಬಾಡಿಗೆ ಮನೆ ಬ್ರದರ್, ಯಾವಾಗ ಮನೆಗೆ ಹೋಗ್ತೀವೋ ಗೊತ್ತಿಲ್ಲ ಬ್ರದರ್, ಇನ್ನು ಸ್ಕೂಟ್ರಲ್ಲೇ ಇದೀವಿ ಬ್ರದರ್, ಯಾವಾಗ ಕಾರ್ಗೆ ಹೋಗ್ತೀವೋ ಗೊತ್ತಿಲ್ಲ ಬ್ರದರ್, ಇನ್ನು ಈಗ ಇದೀವಿ ಬ್ರದರ್, ಇನ್ನು ಯಾವಾಗ ಹಂಗ ಹೋಗ್ತೀವೋ ಗೊತ್ತಿಲ್ಲ ರೀ. ಅವೆಲ್ಲ ಬಿಡ್ರಿ. ಈಗ ನೀನ್ ದೇವರಲ್ಲಿ ಹೆಂಗಿದ್ದೀನಿ ಬ್ರದರ್, ಇದ್ದಂಗೆ ಇದ್ದೇನೆ, ಆದ್ರೆ ಐಡಿಯಾನೇ ಇರಲ್ಲ ಅವ್ರಿಗೆ. ಹೆಂಗಿದೀವಿ ಅಂದ್ರೆ ಏನ್ ಕೆಲಸ ಇದ್ದೀರಾ ಬ್ರದರ್, ನನಗೆ ಅರ್ಥ ಆಗ್ತಾ ಇಲ್ಲ. ಚೆನ್ನಾಗಿದೀವಿ ಬ್ರದರ್ ನಾವಂತೂ. ಬಿಕಾಸ್ ಯು ಆರ್ ನಾಟ್ ಇನ್ ದ ಕಿಂಗ್ಡಮ್ ಮೈಂಡ್, ಯು ಆರ್ ಇನ್ ದ ವರ್ಲ್ಡ್ಲಿ ಮೈಂಡ್. ಲೌಕಿಕವಾಗಿ ನೀನು ಆಲೋಚನೆ ಮಾಡೋದ್ರಿಂದ ನೀನು ಯಾವಾಗ್ಲೂ ನನಗೆ ಇದಿಲ್ಲ ಅದಿಲ್ಲ ಹಿಂಗಿಲ್ಲ ಹಂಗಿಲ್ಲ ಅಂತ ಹೊರ್ತೀವೋ. ನೀನು ದೇವರಲ್ಲಿ ಎಷ್ಟು ಪ್ರೇಯರ್ ಮಾಡ್ತಾ ಇದ್ಯಾ, ನೀನು ದೇವರಲ್ಲಿ ಎಷ್ಟು ಬೆಳೆದಿದ್ಯಾ, ನಿನಗೆ ದೇವರ ಬಗ್ಗೆ ಎಷ್ಟು ಆಸಕ್ತಿ ಇದೆ, ಅದು ಚಿಂತೆನೇ ಇರಲ್ಲ. ಯು ವುಡ್ ಹ್ಯಾವ್ ಕಂಪ್ಲೀಟ್ಲಿ ಫರ್ಗಾಟನ್ ಅಬೌಟ್. ಹಲ್ಲೆಲೂಯಾ. ನಾವು ಹೇಳ್ತೀನಿ ಕೇಳ್ರಿ, ನೀನು ವಸ್ತುಗಳಿಗಾಗಿ ಚಿಂತೆ ಮಾಡೋದ್ರಿಂದ ನಿನ್ನ ವಸ್ತುಗಳು ನಿನ್ನಿಂದ ದೂರ ಹೋಗುತ್ತೆ. ಆದ್ರೆ ಪರಲೋಕದ ಬಗ್ಗೆ ಚಿಂತೆ ಮಾಡೋದ್ರಿಂದ ಹೋಗಿರೋ ವಸ್ತುಗಳು ನಿನ್ನ ಹತ್ರ ಸೇರ್ತವೆ. ನೆವರ್ ವರಿ ಅಬೌಟ್ ವಾಟ್ ಯು ಆರ್. ದೇವ್ರಿಗೆ ಗೊತ್ತಿದೆ ನೀನ್ ಏನಾಗಿದ್ಯಾ ಏನಿದ್ಯಾ ಅಂತ ಹೇಳಿ. ರೈಟ್ ಟೈಮ್ ಅಲ್ಲಿ ದೇವ್ರು ನಿಮ್ಮನ್ನ ನೆನಪಿಸ್ತಾನೆ. ಎಸ್ತರ್ ತರ ಆಗ್ಬೇಕು ನಾವು. ಹೇಗಿರ್ಬೇಕು ನೋಡ್ರಿ, ಡಿಫ್ರೆನ್ಸ್ ನೋಡೋಣ. ಎಸ್ತರ್ 2ನೇ ಅಧ್ಯಾಯದಲ್ಲಿ 13ನೇ ವಚನ ಓದೋಣ ಬೇಗ. ಅರಸನ ಬಳಿಗೆ ಹೋಗುವ ಸರತಿ ಯಾವಾಕೆಗೆ ಬರುವುದು, ಆಕೆಯು ಅಂತಃಪುರದಿಂದ ಅರಮನೆಗೆ ತೆಗೆದುಕೊಂಡು ಹೋಗುವುದಕ್ಕೋಸ್ಕರ ಏನು ಕೇಳಿದರೂ ಕೊಡಲ್ಪಡುವುದು. ಹೇಳ್ರಿ, ಆ ಅರಮನೆಯಲ್ಲಿ ಕೆಲವು ರಾಣಿಗಳು ಇದ್ರಂತೆ. ಓಕೆ, ರಾಜನ ಇಷ್ಟಪಡುವಂತ ಹೆಂಗಸರನ್ನ ಇಟ್ಟಿದ್ದ, ಮದುವೆ ಆಗ್ದಿರ ಅವ್ರನ್ನ ಇಟ್ಟಿದ್ದ. ಅವರು ಅಂತಃಪುರಕ್ಕೆ ಹೋದಾಗ, ರಾಜನ ಹತ್ರ ಹೋದಾಗ ಅವ್ರು ಏನ್ ಕೇಳಿದ್ರು ಕೊಡ್ತಾರಂತೆ. ಹೇಳ್ರಿ, ಏನ್ ಕೇಳಿದ್ರು? ಯಾರಿಗೆ? ಲೇಡೀಸ್ಗೆ, ಗರ್ಲ್ಸ್ಗೆ ಏನ್ ಕೇಳಿದ್ರು ಕೊಡ್ತಾ ಇದ್ರಂತೆ. ಏನೆಲ್ಲ ಕೇಳ್ತಾ ಇದ್ರು ಅವರು? ಜುವೆಲ್ಸ್, ಮೇಕಪ್ ಸೆಟ್, ಕೆಲಸದವರು, ಡ್ರೆಸ್ ಎಲ್ಲ ಕೇಳೋರು. ಅವ್ರು ಏನ್ ಕೇಳಿದ್ರು ಕೊಡ್ತಾ ಇದ್ನಂತೆ ರಾಜ. ಈಗ ಎಷ್ಟರ ಸಮಯ ಬರ್ತದೆ? 15ನೇ ವಚನ. ಅರಸನ ಬಳಿಗೆ ಹೋಗುವುದಕ್ಕೆ ಮೊರ್ದೆಕೈಯ ದತ್ತು ಪುತ್ರಿಯು ಅವನ ಚಿಕ್ಕಪ್ಪನಾದ ಅಬೀಹೈಲನ ಮಗಳು ಆದ ಎಸ್ತರಳ ಸರತಿ ಬಂದಾಗ ಅಂತಃಪುರ ಪಾಲಕನಾದ ಹೇಗೆ ಎಂಬ ರಾಜಕಂಚುಕಿಯು ನೇಮಿಸಿದ್ದನ್ನೇ ಹೊರತು ಆಕೆ ಬೇರೇನು ಕೇಳಲಿಲ್ಲ. ಏನು ಕೇಳಲಿಲ್ಲ. ಒಂದು ಹೆಂಗಸು ಕೇಳೋಕ್ಕೆ ಆಪರ್ಚುನಿಟಿ ಇದ್ದು ಏನು ಕೇಳ್ದಿರ ಬರೋ ಮೊದಲನೇ ಹೆಂಗಸು ಎಸ್ತರ್ ಮಾತ್ರನೇ ಇರ್ಬೇಕು. ಅವಳು ಏನ್ ಕೇಳಿದ್ರು ಸಿಗ್ತಾ ಇತ್ತು.
ಆದ್ರೆ ಅವಳಿಗೆ ಯಾವ್ದ್ರ ಮೇಲೂ ಆಸೆನೇ ಇರಲಿಲ್ಲ. ಅವಳಿಗೆ ನನ್ಗೆ ಏನು ಬೇಡ. ಯಾರನ್ನ ಇದ್ದೀರಾ ಇವತ್ತು ನಿಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ದುಡ್ಡು 1 ಲಕ್ಷ ಇಟ್ಬಿಟ್ಟು ನೀನ್ ಏನ್ ಬೇಕಾದ್ರೂ ತಗೊಂಡ್ರೆ ನನಗೆ ಏನು ಬೇಡ, ಇದು ನೀವೇ ಇಟ್ಕೊಳ್ಳಿ ಅನ್ನುವಂತ ಮಹಾ ಹೆಸರಲ್ಲಿ ಯಾರನ್ನ ಇಲ್ಲಿದ್ದೀರಾ ನಮ್ಮ ಮಧ್ಯದಲ್ಲಿ? ಏನಾದ್ರು ಕೇಳ್ತೀವಿ, ನನ್ಗೆ ಇತ್ತೋಗ್ಬೇಕಾಯ್ತು, ಹತ್ತೋಗ್ಬೇಕಾಗಿತ್ತು, ನಾನು 3 ತಿಂಗಳಿಂದ ನಾನು ಇದನ್ನ ಆಸೆ ಪಟ್ಟಿದ್ದೆ, 6 ತಿಂಗಳಿಂದ ಅದನ್ನ ಆಸೆ ಪಟ್ಟಿದ್ದೆ, ನಾನು ಮದುವೆ ಆಗಿದ್ರಿಂದ ಇದನ್ನ ತಗೋಬೇಕು ಅಂತ ಇಷ್ಟಪಟ್ಟಿದ್ದೆ. ಈ ಎಲ್ಲ ಲಿಸ್ಟ್ಗಳು ಬರ್ತದೆ. ಎಸ್ತರಳಿಗೆ ಯಾವ ಲಿಸ್ಟು ಇರಲಿಲ್ಲ. ಅವಳಿಗೆ ಇದ್ದಂತ ಒಂದೇ ಲಿಸ್ಟ್ ಏನು ಗೊತ್ತಾ? ದೇವರ ಪ್ರಾರ್ಥನೆ. ಹಲ್ಲೆಲೂಯಾ. ದೇವರ ಜನರಿಗಾಗಿ ಪ್ರಾರ್ಥನೆ ಮಾಡೋದು. ಎಸ್ತರಳ ಹಾಗೆ ನಾವು ಯಾವುದೇ ರೀತಿ ಮೆಟೀರಿಯಲ್ ಆಸೆಗಳಿಲ್ದೆ, ಗರ್ವಗಳಿಲ್ದೆ ಇದ್ದಾಗ ಅಲ್ಲೇನಾಗತ್ತೆ? ಮುಂದಕ್ಕೆ ಹೋದ್ರಿ ನೋಡುವವರೆಲ್ಲರೂ ಆಕೆಯನ್ನು ಮೆಚ್ಚುತ್ತಿದ್ದರು. ಅರಸನಾದ ಅಹ್ವೇರೋಷನ ಬಳಿಗೆ ಅವನ ಆಳಿಕೆಯ 7ನೇ ವರ್ಷದ 10ನೇ ತಿಂಗಳಾದ ಪುಷ್ಯ ಮಾಸದಲ್ಲಿ ಆಕೆಯನ್ನು ರಾಜಗೃಹಕ್ಕೆ ಕರೆತಂದರು. ಅರಸನು ಎಲ್ಲಾ ಸ್ತ್ರೀಯರಲ್ಲಿ ಎಸ್ತರಳನ್ನು ಮೆಚ್ಚಿದನು. ಏನ್ ಮಾಡ್ತಾ ಇದ್ದಾನೆ? ಮೆಚ್ಚಿದನು. ಇಂಗ್ಲಿಷ್ ಅಲ್ಲಿ ಏನಿರ್ತದಂದ್ರೆ ಫೇವರ್ ಆಫ್ ಗಾಡ್, ದಯೆ ಬಂತಂತ. ನಿನಗೆ ಯಾವಾಗ ಮೆಟೀರಿಯಲ್ ಮೇಲೆ ಗರ್ವ ಇರಲ್ವೋ, ಮೆಟೀರಿಯಲ್ಗಳ ಆಸೆ ಇರಲ್ವೋ, ದೇವರ ದಯೆ ನಿನ್ನ ಮೇಲೆ ಬಿಡುಗಡೆ ಆಗ್ತಿರ್ತದೆ. ಆ ದಯೆ ಏನ್ ಮಾಡ್ತದೆ ಅಂದ್ರೆ ನೀನು ಬೇಡ ಅನ್ನೋದನ್ನ ಎಲ್ಲರಿಗಿಂತ ಹೆಚ್ಚಾಗಿ ನಿನಗೆ ಸಿಗೋಂಗೆ ದೇವ್ರು ಮಾಡ್ತಿರ್ತಾನೆ. ಹಲ್ಲೆಲೂಯಾ. ದೇವ್ರಿಗೆ ಏನ್ ಆಸೆ ಅಂದ್ರೆ ಬೇಡ ಅಂತ ಅನ್ಬೇಕಷ್ಟೇ. ನಿನ್ ಹೃದಯದಲ್ಲಿರೋ ಆಸೆ ಅವ್ರಿಗೆ ಗೊತ್ತಿದೆ. ಆದ್ರೂ ನೀನ್ ಬೇಡ ಅಂದ್ರೆ ನೀನ್ ಬೇಡ ಅಂದಿದ್ದನ್ನೇ ನೀನ್ ಕಾಲ ಹತ್ರ ಬರೋಂಗೆ ದೇವ್ರು ಮಾಡ್ತಾನೆ. ದಟ್ ಇಸ್ ದ ಗ್ರೇಸ್ ಆಫ್ ಗಾಡ್. ಹಲ್ಲೆಲೂಯಾ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ? ಈ ಮೆಟೀರಿಯಲ್ ಗರ್ವದಿಂದ ಕೂಡ ನಾವು ಹೊರಬರ್ಬೇಕಾಗಿರುತ್ತೆ. ಈ ಮೆಟೀರಿಯಲ್ ಗರ್ವ ಕೂಡ ನಮ್ಮನ್ನ ಅನೇಕ ರೀತಿಯಲ್ಲಿ ಹಾಳು ಮಾಡ್ತಾ ಇರ್ತದೆ. ಹಲ್ಲೆಲೂಯಾ. 4ನೇದಾಗಿ ನಮ್ಮ ಸೋಷಿಯಲ್ ಪ್ರೈಡ್, ಅಂದ್ರೆ ಸಾಮಾಜಿಕವಾದಂತ ಗರ್ವ. ಏನು? ನಾವು ಕ್ಯಾಸ್ಟ್ ಇದಾಗಿದ್ದೀವಿ, ನಾವು ಅದಾಗಿದ್ದೀವಿ, ನಾವು ಈ ತರ ಇದೆ, ನಮ್ಮ ಸ್ಟೇಟಸ್ ದೇಶದಲ್ಲಿ ಹಿಂಗಿದೆ, ನಮ್ಮ ಏರಿಯಾದಲ್ಲಿ ಹಿಂಗಿದೆ, ನಮ್ಮ ಸ್ವಂತದವ್ರ ಮಧ್ಯದಲ್ಲಿ ನಾವು ಹಿಂಗಿದೀವಿ. ಇದನ್ನೆಲ್ಲ ಫಸ್ಟ್ ಬಿಟ್ಬಿಡ್ಬೇಕು. ಹಲ್ಲೆಲೂಯಾ. ಪೌಲನು ಯಾವ ಸ್ಟೇಟಸ್ ಗೊತ್ತಾ? ರೋಮಾಪುರದಲ್ಲಿ ಒಳ್ಳೆ ಸ್ಟೇಟಸ್ ಅಲ್ಲಿದ್ದ. ಅವನು ಎಲ್ಲವನ್ನು ಬಿಟ್ಟಿದ್ದ ದೇವರ ಹತ್ರ ಬಂದಿದ್ದ. ಹಲ್ಲೆಲೂಯಾ. ಇವತ್ತು ನಾವು ಆ ಸೋಷಿಯಲ್ ಪ್ರೈಡ್ ಅಲ್ಲಿ ಇರ್ಕೊಳ್ದು. ಸೋಷಿಯಲ್ ಪ್ರೈಡ್ ಅಲ್ಲಿ ಇರೋ ನಾನು ಈಗಲೂ ಗೊತ್ತಿಲ್ಲ. ಈ ಗರ್ವ ಅನ್ನೋದು ಏನ್ ಮಾಡ್ತದಂದ್ರೆ ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳಲ್ಲಿ ಹಾಳು ಮಾಡ್ಬಿಡ್ತದೆ ಪ್ರಿಯ ಸಹೋದರ ಸಹೋದರರೇ. ಈಗ ಏನ್ ಮಾಡ್ತದೆ ಅಂದ್ರೆ ಈ ಗರ್ವ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಸೂಚನೆಗಳು ಏನಂತಂದ್ರೆ, ಮೊದಲನೇದಾಗಿ ಎಲ್ಲಾ ವಿಷಯಗಳಲ್ಲಿ ನಮ್ದೇ ಕಂಟ್ರೋಲ್ ಇರ್ತದೆ. ಎಲ್ಲ ವಿಷಯ ನಾನು ಕೇಳೇ ಮಾಡ್ಬೇಕು, ನಾನು ಕೇಳ್ದಿರ ಮಾಡಿದ್ರೆ ಆಗಲ್ಲ. ಹಲ್ಲೆಲೂಯಾ. ಇದೆಯಾ? ನಮ್ಗೆ ಹೇಳ್ದಿರ ಯಾಕೆ ಹೆಂಗ್ ಮಾಡಿದ್ರಿ, ನಮ್ಗೆ ಹೇಳ್ದಿರ ಯಾಕೆ ಮಾಡಿದ್ರಿ, ಬರ್ತದ ಅದು? ಹಲ್ಲೆಲೂಯಾ. ಓಕೆ. 2ನೇದಾಗಿ ಯಾವಾಗ್ಲೂ ಇನ್ನೊಬ್ಬರನ್ನ ಅಟ್ರಾಕ್ಟ್ ಮಾಡ್ಬೇಕು. ಅವ್ರು ನಮ್ಮನ್ನ ನೋಡಿ ವಾವ್ ಸೂಪರ್ ಆಗಿದೆ ಅಂತ ಹೇಳಲಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ. ಅದು ಒಂದು. ಹಲ್ಲೆಲೂಯಾ. ನೀವು ಮಾಡಿರೋ ಕೆಲಸನ ಯಾರಾದ್ರೂ ಕೈ ಕೊಟ್ಟು ಸಭಾಷ ವೆರಿ ಗುಡ್ ನೀನ್ ಚೆನ್ನಾಗಿ ಮಾಡ್ದೆಪ್ಪ ಅಂತ ಹೇಳಿಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಬರೋದೇ ಇಲ್ಲ. ಏನ್ ಮಾಡಿದ್ರು ಆ ಪಾಸ್ಟರ್ ಸಭಾಷೆ ಹೇಳಲ್ಲ, ಯಾವಾಗ್ಲೂ ಸುಮ್ಮನೆ ಉಮ್ಮಂತಾನೆ ಇರ್ತಾನೆ, ಇವನ ಹತ್ರ ಹೋಗಿ ಏನ್ ಮಾಡೋದು? ಅದ್ ನಿಮ್ ಗರ್ವಪ್ಪ. ನೀವ್ ಯಾಕೆ ಪಾಸ್ಟರ್ ಹತ್ರ ಸಭಾಷ್ಗಿರಿ ಎದುರು ನೋಡ್ತಾ ಇದ್ದೀರಾ? ನಿಮಗ್ ಸಭಾಷ್ಗಿರಿ ಕೊಡಕ್ ನಿಮ್ ದೇವ್ರಿದ? ಅಲ್ಲೂ ಯಾವ್ರು ಕೊಡ್ತಾರೆ ನಿನಗೆ? ಯಾರು ಕೊಡ್ಬೇಕು ಹೇಳಿ? ಪರಲೋಕ ಕೊಟ್ರೆ ಸಾಲದ ನಮ್ಗೆ. ಅಲ್ಲೂಯ್ಯ. ಅದೊಂದು ಗರ್ವ ಆಗುತ್ತೆ. ಆಮೇಲೆ 3ನೇದಾಗಿ ನಾವು ಯಾವಾಗ್ಲೂ ನಮ್ಗೆ ಎಲ್ಲ ಗೊತ್ತಿರೋಂಗೆ ಆಕ್ಟಿಂಗ್ ಮಾಡ್ತೀವಿ. ಈ ಗರ್ವದಲ್ಲಿರೋರು ಹೆಂಗಿರ್ತಾರೆ? ನೀವೊಂದು ಹೇಳ್ರಿ, ದೇವ್ರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಹೌದು ಬ್ರದರ್ ದೇವ್ರ ಸ್ತೋತ್ರ ಅಂತ ಹೇಳೋದ್ ಬಿಟ್ಟು ನನ್ನ ಲೈಫಲ್ಲಿ ಒಂದು ನಡೀತು ಗೊತ್ತಾ ನಿಮ್ಗೆ? ಫಸ್ಟ್ ನನ್ನ ಲೈಫಲ್ಲಿ ನಡೆದಿರೋದಕ್ಕೆ ದೇವ್ರ ಕೃತಜ್ಞತೆ ಹೇಳೋಣ, ಆಮೇಲೆ ನಿನ್ ಲೈಫಲ್ಲಿ ಬರೋಣ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಅಂತಂದ್ರೆ ನಮಗಾಗಿರೋದನ್ನ ನಾವು ಹೇಳ್ಕೊಂಡಾಗ ಅವ್ರು ಅದನ್ನ ರಿಸೀವ್ ಮಾಡಲ್ಲ, ಕೇಳೋ ಪರಿಸ್ಥಿತಿನೇ ಇರೋಲ್ಲ. ಅದೇ ಗರ್ವ. ಅವ್ರು ಮಾತಾಡೋದನ್ನ ನಾವು ಕೇಳಬೇಕು, ನಾವು ಮಾತಾಡೋದು ಯಾರು ಕೇಳಕ್ ರೆಡಿ ಇರೋದು, ಪೇಷನ್ಸೇ ಇರೋದು. ನಿಮ್ಗೆ ಗೊತ್ತಾ ಪಾಸ್ಟರ್ ಕೆಲಸ ಎಷ್ಟು ಕಷ್ಟ ಅಂತೇಳಿ? ಚರ್ಚಲ್ಲಿ ನಾನು ಇಲ್ಲಿ ಮಾತಾಡ್ತೀನಲ್ಲ 1.5 ತಾಸು, ಇದಷ್ಟೇ ನಾನು ಮಾತಾಡೋದು. ಇದಾದ್ಮೇಲೆ ಯಾರು ಫೋನ್ ಬಂದ್ರು ಅವ್ರಷ್ಟೇ ಮಾತಾಡೋದು. ನಾನು ಬರೀ ಆಮೇಲೆ ಪ್ರೈಸ್ ದ ಲಾರ್ಡ್, ಓಕೆಮ್ಮ, ಎಸ್ ಮಾ, ಆಯ್ತಮ್ಮ ಅಂತೇಳಿ. ಗೊತ್ತಾ ನಿಮಗೆ? ಟ್ರೈ ಮಾಡಿ ನೋಡ್ರಿ, ಪಾಸ್ಟರ್ ಆಗಿ 1 ವಾರ ಟ್ರೈ ಮಾಡಿ. 100 ಫೋನ್ ಬರ್ತದೆ. ಪ್ರತಿ ಫೋನಲ್ಲಿ ನೀವು ಮಾತಾಡ್ತೀರಾ, ಅವ್ರು ಮಾತಾಡ್ತೀರಾ, ಚೆಕ್ ಮಾಡಿ. ಅವ್ರಷ್ಟೇ ಮಾತಾಡ್ತಾರೆ. ನಾವು ಬರೀ ಹೌದಾ ಬ್ರದರ್, ಓಕೆ ಬ್ರದರ್, ಸರಿ ಬ್ರದರ್, ಬಂದ್ಬಿಡ್ತೀನಿ ಬ್ರದರ್, ಆಯ್ತು ಬ್ರದರ್, ಮಾಡ್ತೀನಿ ಬ್ರದರ್, ಇಷ್ಟೇ ಇರ್ತದೆ. ಇದು ಬಿಟ್ಟು ಇನ್ನೇನು ಬರೋದೇ ಇಲ್ಲ. ಅರ್ಥ ಆಗ್ತದೆ? ಅವರೇ ಮಾತಾಡ್ಬೇಕು.
ಬಿಟ್ಟಿಲ್ಲ ಅಂದ್ರೆ ಬಿಡಲ್ಲ ಅವ್ರು. ಪಾಸ್ಟರ್ ನಾವ್ ಹೇಳೋದೇ ಕೇಳಲ್ಲ, ಅಪ್ಪ ಪಾಸ್ಟರ್ಗೆ ಒಂದ್ ಸ್ವಲ್ಪ ಪೇಷನ್ಸೇ ಇಲ್ಲ ಅಂದ್ಬಿಡ್ತಾರೆ. ಮಾತಾಡಿದಲ್ಲ ಅವರು, ನಾವು ಸುಮ್ಮನೆ ಕೇಳೋದು, ಆದ್ರೆ ಅವ್ರು ನಮಗ್ ಪೇಷನ್ಸ್ ಇಲ್ಲ ಅಂದ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ನಾಲ್ಕನೇದಾಗಿ, ಯಾವಾಗ್ಲೂ ನಮ್ಮಲ್ಲಿ ಒಂದು ರೆಬೆಲಿಯಸ್ ಅಂದ್ರೆ ಏನಂತಾರೆ, ಹೇಳೋದನ್ನೇ ಮಾಡೋದಿಲ್ಲ. ಅದು ದೇವರಾಗ್ಲಿ, ನಿಮ್ಮ ಸೇವಕರಾಗ್ಲಿ, ನಿಮ್ಮ ತಂದೆ ಆಗ್ಲಿ, ತಾಯಿ ಆಗ್ಲಿ, ಗಂಡ ಆಗ್ಲಿ, ಅಣ್ಣ ಆಗ್ಲಿ, ಅಕ್ಕ ಆಗ್ಲಿ, ನಿಮ್ಮ ಕೆಲಸದಲ್ಲಿ ಮ್ಯಾನೇಜರ್ಗಳು, ಅವ್ರು ಏನ್ ಹೇಳ್ತಾರೋ ಅದನ್ನ ಬಿಟ್ಟು ಹಿಂಗೆಲ್ಲ ಮಾಡೋದೇ ನಮ್ಮ ಕೆಲಸ. ಅದೇ ಒಂದು ವೆರಿ ಡೇಂಜರಸ್ ಪಾಯಿಂಟ್. ಎಷ್ಟು ಜನ ಅವರ ಸ್ವಂತ ಗರ್ವದಿಂದ ದೇವರ ಸೇವೆಯನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಜನ they have missed the grace of God. They have missed ministry of God. ಸೊ ಈ ಗರ್ವ ಏನ್ ಮಾಡ್ತದಂದ್ರೆ ನಮಗೆ ಯಾವ ವಿಷಯಕ್ಕೂ ನಮಗೆ ಸರಿನೇ ಪಡಿಸಲ್ಲ. ಆಲ್ವೇಸ್ ವಿ ಆರ್ ರೆಬೆಲಿಯಸ್, ವಿ ವಿಲ್ ನೆವರ್ ಒಬೇ. ನಮ್ಮ ಮೈಂಡ್ಗೆ ಏನ್ ಬರ್ತದೆ ನಾವು ಅದೇ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಮಾಡೋದೇ ಇಲ್ಲ. ಐದನೇದಾಗಿ ಏನಂತಂದ್ರೆ ನಾವು ಯಾವಾಗ್ಲೂ ಸೆಲ್ಫ್ ಗ್ಲೋರಿಫೈ ಮಾಡ್ತೀವಿ. ಸೆಲ್ಫ್ ಗ್ಲೋರಿಫಿಕೇಶನ್ ಕನ್ನಡದಲ್ಲಿ ಏನಂತಾರೆ, ನಮ್ಮನ್ನೇ ನಾವು ಘನಪಡಿಸ್ಕೊಂತ ಇರೋದು. ನಾನು ಅದ್ ಮಾಡ್ದೆ ಗೊತ್ತಾ, ನಾನು ಅವತ್ತು ಕಟ್ಟಿದೆ, ನಂತರ ಕಟ್ಟೋರು ಯಾರು ಇಲ್ಲ ಗೊತ್ತಾ, ನಾನು ಅವತ್ತು ಈ ತರ ಮಾಡಿದೆ, ನನ್ನ ಸೆಲೆಕ್ಷನ್ ತರ ಯಾರ್ದು ಬರೋದೇ ಇಲ್ಲ ಗೊತ್ತಾ, ನಾನು ಹಾಕೋ ಬಟ್ಟೆ ತರ ಯಾರ್ದು ನಿನ್ನೇ ನೀನು ಹೋಗ್ಬಿಡ್ತಾನೇ ಇರ್ತೀನಿ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರ. ದೇವರು ಅದಕ್ಕೆ ಇಷ್ಟನೇ ಪಡೋದಿಲ್ಲ. ಅವ್ರಿಗೆ ಏನಂತಂದ್ರೆ ನೀನು ಒಳ್ಳೆ ರೀತಿಯಲ್ಲಿ ಗರ್ವ ಇದ್ದೇ ಬರಬೇಕಂತ ಆಸೆ. ಒಂದು ವಾಕ್ಯ ಬೇಗ ಓದೋಣ. ಯೆರೆಮೀಯ 13ನೇ ಅಧ್ಯಾಯದಲ್ಲಿ 17ನೇ ವಚನ. ಯಾರಾದ್ರೂ ಒಬ್ರು ಯೆರೆಮೀಯ 13ನೇ ಅಧ್ಯಾಯದಲ್ಲಿ 17ನೇ ವಚನ ತೆಗಿರಿ. ಇನ್ನೊಬ್ರು ಯಾರಾದ್ರೂ ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ 3ನೇ ವಚನ ತೆಗಿರಿ. ಮೊದಲನೇದಾಗಿ ಯೆರೆಮೀಯ 13:17. ನೀವು ಕೇಳದಿದ್ದರೆ ನನ್ನ ಆತ್ಮವು ಮುಟ್ಟಾದ ಸ್ಥಳದಲ್ಲಿ ನಿಮ್ಮ ಗರ್ವದ ನಿಮಿತ್ತ ಗೋಳಾಡುವುದು. ನೋಡ್ರಿ, ದೇವರ ಆತ್ಮನು ನಿಮ್ಮ ಗರ್ವದ ನಿಮಿತ್ತ ಗೋಳಾಡ್ತಾ ಇರ್ತಾನೆ. ಇವತ್ತು ಎಷ್ಟೋ ಜನರ ಗರ್ವದ ನಿಮಿತ್ತವಾಗಿ ದೇವರ ಆತ್ಮನು ಕಣ್ಣೀರಿಡ್ತಾನೆ. ಗೊತ್ತಾಗ್ತಿದೆ ನಿಮ್ಮಲ್ಲಿ ಇರುವಂತ ಗರ್ವ, ಎಷ್ಟು ಗರ್ವ ಗೊತ್ತಾ. ಒಬ್ರು ಪ್ರೈಸ್ ಅಲಾಟ್ ಕೊಟ್ಟಿಲ್ಲ ಅಂತಂದ್ರೆ ಇವ್ರು ಹೋಗಿ ಕೊಡಲ್ಲ. ಅವ್ರು ಪ್ರೈಸ್ ಅಲಾಟ್ ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಹತ್ರ ಮಾತಾಡಲ್ಲ. ಡೋಂಟ್ ಆಕ್ಟ್ ಲೈಕ್ ದಟ್. ನಿನ್ನ ಹತ್ರನೇ ಬರ್ಬೇಕು, ನಿನಗೆ ಪ್ರೈಸ್ ಅಲಾಟ್ ಇರ್ಬೇಕು, ನೀನೇ. ಇದೆಲ್ಲ ಪರಲೋಕ ರಾಜ್ಯಕ್ಕೆ ಸೀಮಿತನೇ ಅಲ್ಲ. ಆ ತರ ಗರ್ವದಲ್ಲಿದ್ರೆ ನಮ್ ಯಾರ ಹತ್ರನೂ ದೇವರೇ ಬರಲ್ಲ. ಅದು ದೇವ್ರು ಹೇಳ್ತಾರೆ, ನಾನು ಈಗಲೂ ನಿಮ್ ಬಾಗ್ಲ ಹತ್ರನೇ ನಿಂತಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಯಾಕೆ ನಿಂತ್ಕೋಬೇಕು? ಅವ್ರಿಗೆ ಏನ್ ಕಡಿಮೆ ಇದೆ ನಿಮ್ ಬಾಗ್ಲ ಹತ್ರ ನಿಂತ್ಕೋಬೇಕು. ಯೇಸು ಸ್ವಾಮಿಗೆ ಏನೋ ಕಡಿಮೆ ಇದೆಯಾ? ಇದೇನು ಯೇಸು ಸ್ವಾಮಿಗೆ ಇದೆ? ಏನಿದೆ ಅಂತ ಕೇಳ್ರಿ. ಯೇಸು ಸ್ವಾಮಿಗೆ ಏನ್ ಕಡಿಮೆ ಅಂತ ಕೇಳ್ರಿ. ನೀನೇ ಕಡಿಮೆ ದೇವರು. ನೀನ್ ಬಂದ್ರೇನೆ ಅವರ ಕಡಿಮೆತನನ ಪೂರೈಸಲಿಕ್ಕೆ ಮಾಡಕ್ಕಾಗುತ್ತೆ. ಅದಕ್ಕೆ ಅವ್ರು ನಿನ್ ಬಾಗ್ಲ ಹತ್ರನೇ ನಿಂತಿರ್ತಾರೆ. ಯು ವಿಲ್ ಆಲ್ವೇಸ್ ಸ್ಟ್ಯಾಂಡಿಂಗ್ ನಿಯರ್ ಯುವರ್ ಡೋರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರ. ಕೆಲವೊಂದು ಪ್ರಾಬ್ಲಮ್ಸ್ ನಿನ್ ಜೀವಿತದಲ್ಲಿ ನಿನ್ನ ಗರ್ವಕ್ಕೆ ದೇವ್ರು ಇಟ್ಟಿರ್ತಾನೆ. ನೀನು ಕಷ್ಟಪಟ್ರೆ ಅದು ತೀರಲ್ಲ, ನೀನು ಕಷ್ಟಪಟ್ರೆ ಅದು ಹೋಗಲ್ಲ, ನೀನು ಕಣ್ಣೀರಿಟ್ರೆ ಅದು ಹೋಗಲ್ಲ, ನೀನು ಉಪವಾಸ ಮಾಡಿದ್ರೆ ಅದು ಹೋಗಲ್ಲ, ನೀನು ಪಾಸ್ಟರ್ಗಳ ಹತ್ರ ಹೋಗಿ ತಲೆ ಮೇಲೆ ಕೈ ಇಡ್ಸ್ಕೊಂಡ್ರೆ ಅದು ಹೋಗಲ್ಲ. ಆದ್ರೆ ನೀನು ಯಾವಾಗ ತಗ್ಗಿಸ್ಕೊಂತೀಯೋ ಅವತ್ತು ಅದು ನಿನ್ನಿಂದ ಹೋಗಲ್ಲ. There are certain miracles which will happen only for your humbleness. ನಿನ್ನ ತಗ್ಗಿಸಿಕೆಗೆ ಮಾತ್ರ ಅದು ನಡೆಯುವಂಥದ್ದಾಗಿ, ಇಲ್ಲಾಂದ್ರೆ ನಡೆಯುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತದೆ. ನಾನು ಕೇಳಿದೆ ದೇವ್ರಿಗೆ ಒಂದ್ಸತಿ, ಸ್ವಾಮಿ ನಿನ್ ಮಕ್ಕಳಿಗೆ ಬರೀ 20,000 30,000, ಈ ಲೋಕದಲ್ಲಿ ಬರೋ 20,000 30,000 ರೂಪಾಯಿ ಅವ್ರು ಹೆಂಗಪ್ಪ ಜೀವನ ಮಾಡ್ತಾರೆ? ಕಷ್ಟ ಅಲ್ವಾ? ನಾನು ಅದೇ ಕೇಳಿದೆ, ಸ್ವಾಮಿ ಅವ್ರ ಲೈಫ್ ಹೆಂಗಪ್ಪ ನಡೀತದೆ? ಎಷ್ಟು ಕಷ್ಟದಲ್ಲಿ ನಡೆಯುತ್ತೆ? ಅವ್ರು 30,000 40,000 ತಗೊಂಡ್ರೆ ಸಾಲದಲ್ಲಿ ಬೀಳಲ್ವಾ ಅವರು ಅಂತ. ಅದಕ್ಕೆ ದೇವ್ರು ಹೇಳಿದ್ರು, ಮಗನೇ ಅವರು 30,000ದಲ್ಲಿ ಜೀವನ ಮಾಡಿದ್ರೆ ಅವ್ರು ಸಾಲದಲ್ಲಿ ಬೀಳಲ್ಲ. ಆದ್ರೆ ಅವ್ರು 30,000 ಮತ್ತೆ ಯಾಕೆ ಅವ್ರು ಹೇಳಿದ್ರು, ಮಗನೇ ಅವ್ರು ಬರೋ ಸಂಬಳದಲ್ಲಿ ಅವ್ರು ಜೀವನ ಮಾಡ್ತಾ ಇಲ್ಲ, ಅವ್ರ ಎದುರುಗಡೆ ಮನೇನ ನೋಡಿ ಜೀವನ ಮಾಡ್ತಾವ್ರೆ. ಅರ್ಥ ಆಯ್ತಾ? ಕೆಲವ್ರಿಗೆ ಮಾತ್ರ ಅರ್ಥ ಆಯ್ತು, ಕೆಲವ್ರಿಗೆ ಅರ್ಥ ಆಗಿಲ್ಲ. ಈಗ 30,000 ರೂಪಾಯಿ ಜೀವನ ಮಾಡಿದ್ರೆ ನೀನ್ ಏನ್ ತಗೋಬೇಕು ಅಂತ ನಿನಗೆ ಜ್ಞಾನ ಇರ್ತದೆ. ನೀನ್ ಎದುರುಗಡೆ ಮನೇನಿರೋರ್ನ ನೋಡಿ ಜೀವನ ಮಾಡಿದ್ರೆ ಅವನೇನ್ ತಗೊಂತಾನೋ ನೀನ್ ತಗೊಂತೀಯಲ್ಲ, ಅವಾಗ ಸಾಲಕ್ಕೆ ಬೀಳ್ತೀಯ. ಹಲ್ಲೆಲೂಯಾ. ಸಹೋದರ ಸಹೋದರ, ದೇವರು ಬರೀಗೆ ಬಹಳ ನಿಮ್ಮನ್ನ ನೀವು ನಿಂತ್ಕೊಳ್ಳಿ. ನೀವು ಯಾವ ವಿಷಯಕ್ಕಾಗಿ ಉಪವಾಸ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನೀವು ಫೈನಾನ್ಸ್ಗಾಗಿ ಉಪವಾಸ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನೀವು ಮಿರಕಲ್ಸ್ಗಾಗಿ ಉಪವಾಸ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಗರ್ವ ಹೊಡೆಯೋದಕ್ಕೆ ಮಾತ್ರ ಉಪವಾಸ ಮಾಡಿ.
ಮಿಕ್ಕಿದೆಲ್ಲ ನೀನು ಉಪವಾಸ ಮಾಡ್ದಿರಾನೆ ದೇವ್ರು ನಿನ್ನ ಆಶೀರ್ವಾದ. ಎವ್ರಿಥಿಂಗ್ ವಿಲ್ ಬಿ ಪ್ಲಸ್. ದೇವ್ರಿಗೆ ಏನು ಆಸೆ ಅಂದ್ರೆ ತನ್ನ ಮಕ್ಕಳು ತನ್ನ ಸ್ವಭಾವಕ್ಕಾಗಿ ಉಪವಾಸ ಮಾಡಿದ್ರೆ ಅವ್ರು ಬಹಳ ಖುಷಿ. ಆದ್ರೆ ನಮ್ಮ ಜನ ಅವ್ರ ಸ್ವಭಾವ ಬಿಟ್ಟು ಮಿಕ್ಕಿದೆಲ್ಲದಕ್ಕೂ ಉಪವಾಸ ಮಾಡ್ತಾರೆ. ಇವತ್ತೇನೋ ಅಮೌಂಟ್ ಬರಬೇಕು ಉಪವಾಸ ಮಾಡ್ತಾರೆ, ನಾಳೆ ಒಂದು ಬಿಸ್ನೆಸ್ ಆಗ್ಬೇಕು ಉಪವಾಸ ಮಾಡ್ತಾರೆ, ಇವತ್ತೊಂದು ಕೆಲಸ ನಡಿಬೇಕು ಉಪವಾಸ ಮಾಡ್ತಾರೆ, ನಾಳೆ ಒಂದು ಇಂಟರ್ವ್ಯೂಗೆ ಹೋಗ್ಬೇಕು ಉಪವಾಸ ಮಾಡ್ತಾರೆ. ಆದ್ರೆ ದೇವ್ರಲ್ಲಿ ಬದಲಾಗಬೇಕು ಅವತ್ತು ಮಾತ್ರ ಒಳ್ಳೆ ಬಿರಿಯಾನಿನೇ ತಿಂತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ ಫಾಸ್ಟ್ ಟು ಚೇಂಜ್ ಯುವರ್ ಸೆಲ್ಫ್. ಅಲ್ಲೂಯ್ಯ, ನೀನು ದೇವರಲ್ಲಿ ಉಪವಾಸ ನಿನ್ನನ್ನು ಬದಲಾಯಿಸ್ಕೊಳ್ಳೋಕ್ಕಿದ್ರೆ ಮಿಕ್ಕಿದೆಲ್ಲವೂ ದೇವ್ರು ನಿನ್ನ ಲೈಫಲ್ಲಿ ಬದಲಾಯಿಸಕ್ಕೆ ಅಲ್ಲೂಯ್ಯ. ಈ ಗರ್ವದಿಂದ ನಾವು ಹೊರಬರಲಿಲ್ಲ ಅಂತಂದ್ರೆ ನಮ್ಮ ಲೈಫನ್ನು ದೇವರು ಬಹಳ ಆಶೀರ್ವಾದದಲ್ಲಿ ಮಿಸ್ ಆಗುವಂತೆ ಆಗ್ಬಿಡ್ತಾರೆ. ನೋಡ್ರಿ, ನಾವು ಎತ್ತಲ್ಪಡ್ಬೇಕಂದ್ರೆ ಗರ್ವ ನಿನ್ನಲ್ಲಿ ದೇವರು ಬೇರೆ ಯಾವ ಭಾರನೂ ನಿನ್ನಲ್ಲಿ ಇರಲ್ಲ. ಈ ತರ ಬೇಡದೇ ಇರುವಂತ ಸ್ವಭಾವಗಳ ಭಾರನೇ ನಿನ್ನ ಮೇಲಿತ್ತಂದ್ರೆ ನೀನು ಪರಲೋಕಕ್ಕೆ ಹೋಗಕ್ಕಾಗಲ್ಲ. ಇವತ್ತು ಈ ತರ ಭಾರಗಳಿಂದ ನಾವು ಹೊರಬರ್ಬೇಕು. ಅಲ್ಲೂಯ್ಯ. ನೋಡ್ರಿ, ಅವ್ನು ಏನ್ ಹೇಳ್ತಾನಂದ್ರೆ ತಪ್ಪಿಯೋದ ಅಣ್ಣ ಏನ್ ಹೇಳ್ತಾನಂದ್ರೆ, ನಾನ್ ನಿನ್ ತಮ್ಮ ಅವ್ನ ಎಲ್ಲ ಹಾಳು ಮಾಡ್ದ, ಅವನಿಗೆಲ್ಲ ನೀನ್ ಕೊಟ್ಟಿದ್ಯಾ, ನನಗೊಂದು ಕುರಿನೂ ಕೊಟ್ಟಿಲ್ಲ ಅಂತಂದ್ರೆ ದೇವ್ರು ಹೇಳ್ತಾನೆ, ಲೇ ಮಗನೇ, ನನ್ನ ಹತ್ರ ಇರೋದೆಲ್ಲ ನಿಂದೆ ಅಲ್ವನೋ, ನೀನ್ ಯಾವಾಗ ಬೇಕಾದ್ರೂ ತಿನ್ಬೋದಾಗಿದ್ದಲ್ವೇನೋ. ಹೇಳ್ತಾರ? ಯಾಕೆ? ನಾನ್ ಕೇಳಿದೆ ಯಾಕಪ್ಪ, ಮತ್ ಯಾಕೆ ಅವನು ಒಂದು ಕುರಿನೂ ತಗೊಂಡ್ ತಿಂದಿಲ್ವಲ್ಲ? ಏನಕ್ಕೆ ಅಂತಂದ್ರೆ ಗರ್ವದಲ್ಲಿರೋರ್ಗೆ ಅವ್ರ ಅಧಿಕಾರ ಏನು ಅಂತ ಗೊತ್ತಿರಲ್ಲ, ಅವ್ರ ಅಧಿಕಾರನ ಉಪಯೋಗಿಸೋಕ್ಕೂ ಗೊತ್ತಾಗಲ್ಲ. ನೀನು ಗರ್ವದಲ್ಲಿದ್ರೆ ನಿನ್ನ ಅಧಿಕಾರನೂ ಏನು ಅಂತ ಗೊತ್ತಿರಲ್ಲ, ನೀನು ಕೊಟ್ಟಂತ ಅಧಿಕಾರನೂ ಉಪಯೋಗಿಸಕ್ ಬರಲ್ಲ. ಯಾವಾಗ ಗರ್ವದಿಂದ ಹೊರಗೆ ಬರ್ತೀಯೋ ನಿನ್ನ ಅಧಿಕಾರ ನೀನು ಗೊತ್ತಾಗುತ್ತೆ. ಅಲ್ಲೂಯ್ಯ. ನನ್ನಲ್ಲೂ ಗರ್ವ ಇದೆ, ಇತ್ತು, ಹೋರಾಡ್ತಾ ಇದ್ದೀನಿ, ದಿನನಿತ್ಯ ಹೋರಾಟ. ಇವತ್ತು ನೀನು ಫಾಸ್ಟಿಂಗ್ ಮಾಡಿ ನಾಳೆ ಗರ್ವ ಹೋಗ್ಬಿಡುತ್ತೆ ಅನ್ಕೋಬೇಡ್ರಿ. ಇಟ್ ಇಸ್ ಎ ಎವ್ರಿ ಡೇ ಫೈಟ್ ಇನ್ ಅವರ್ ಬ್ಯಾಟಲ್. ಇಟ್ ಇಸ್ ಎ ಎವ್ರಿ ಡೇ ವಾರ್ ಇನ್ ಅವರ್ ಬ್ಯಾಟಲ್. ನೀನು ಇದನ್ನ ಜಯಿಸ್ಕೊಂಡೇ ಬರ್ತಾ ಇರ್ಬೇಕು. ಅಲ್ಲೂಯ್ಯ. ನಾನು ಕೇಳಿದೆ ದೇವರಿಗೆ, ಸ್ವಾಮಿ, ನಮ್ಮಲ್ಲಿ ಸಂಪೂರ್ಣವಾಗಿ ಗರ್ವ ಹೋಗಿದೆ ಅನ್ನೋದಕ್ಕೆ ಗುರುತೇನು ಅಂತ ಹೇಳಿದಾಗ ದೇವ್ರು ಹೇಳಿದಂತ ಒಂದೇ ಮಾತು, ನೀನು ಯಾವಾಗ ನೀನು ಒಳಗಡೆ ಕೋಪನೇ ಬರಲ್ವೋ ಅವತ್ತೇ ನೀನು ನಿಜವಾಗ್ಲೂ ಗರ್ವದಿಂದ ಹೊರ ಬಂದಿದ್ಯಾ. ಕೋಪ ಬರ್ದೇ ಇದ್ದಾಗಲ, ಹೌದು, ಒಂದು ಕೋಪ, ಇನ್ನೊಂದು ಹರ್ಟ್. ಹರ್ಟ್ ಅಂದ್ರೆ ಏನು? ಗಾಯ. ಬ್ರದರ್ ಅವ್ರು ಹಿಂಗಂದ್ರು ಬ್ರದರ್, ನನ್ಗೆ ತುಂಬಾ ಬೇಜಾರಾಯ್ತು ಬ್ರದರ್. ಯಾವಾಗ ಈ ಬೇಜಾರಲ್ಲ ಆಗ ಅವ್ರು ಏನಾದ್ರೂ ಹೇಳಿ ಬ್ರದರ್ ನನಗೇನಿದೆ ಅಂತ ನೀನ್ ಹೇಳ್ತೀಯಲ್ಲ, ಅವತ್ತು ನಿನ್ನ ಗರ್ವ ಹೋಯ್ತು. ಅಲ್ಲೂಯ್ಯ. ಯೇಸು ಸ್ವಾಮಿಗೆ ಯಾವ ಗರ್ವ ಆಯ್ತು ರೀ? ಅವ್ರನ್ನ ಬಂದು ಚೊಕ್ಕೆ ಬಾಯಿಂದ ಉಗ್ದಿದ್ದಾರೆ, ಕಪಾಳ ಕೊಡ್ತಿದ್ದಾರೆ. ಯಾರು? ಸಾಧಾರಣವಾದ ಪಾಪಿಗಳು. ಪರಿಶುದ್ಧನಾದಂತ ಯೇಸು ಅವ್ರ ಮುಂದೆ ಒದೆ ತಿನ್ಕೊಂತಾ ಇದ್ದಾನೆ, ಉಗಿಸ್ಕೊಂತಾ ಇದ್ದಾನೆ, ಅವ್ರ ಬಟ್ಟೆಗಳನ್ನ ಬಿಚ್ಚಿ ಅರ್ಧಾಕ್ತಾ ಇದ್ದಾರೆ. ಏನಾದ್ರೂ ಒಂದು ಮಾತು ಮಾತಾಡ್ತಾರೆ? ನಾವಾಗಿದ್ರೆ ಏನ್ ಮಾಡ್ತಾ ಇದ್ವಿ? ನನ್ ಮಗನೇ, ನೀನ್ ನನ್ ಮೇಲೆ ಕೇಳ್ತೀಯ, ಇವತ್ತು ನಿನ್ನಲ್ಲ, ನಾನು ಹುಟ್ಲಿಲ್ಲ ಅಂತ ನಮ್ ಕಡೆ ಇರೋರ್ಗೆಲ್ಲ ಫೋನ್ ಮಾಡ್ತೀನಿ ಇರೋ. ಯೇಸು ಸ್ವಾಮಿ ಏನಾದ್ರೂ ಮಾಡಿದ್ರ? ಯಾಕಂದ್ರೆ ನಿನ್ನಲ್ಲಿ ಗರ್ವ ಹೋಗಿದೆ ಅನ್ನೋದು ಗುರ್ತೇನ್ ಗೊತ್ತಾ? ನೀನು ಸತ್ತ ಹೆಣದ ಹಾಗೆ ಜೀವನ ಮಾಡಬೇಕು. ಸತ್ತ ಹೆಣಕ್ಕೆ ಯಾರನ್ನ ಉಗಿದ್ರೆ ಏನಾದ್ರೂ ಎದ್ದು ರಿಟರ್ನ್ ಆನ್ಸರ್ ಮಾಡತ್ತ? ಸತ್ತ ಹೆಣಕ್ಕೆ ಬೈದ್ರೆ ಏನಾದ್ರೂ ಆನ್ಸರ್ ಮಾಡ್ತದ? ಸತ್ತ ಹೆಣಕ್ಕೆ ಕೋಪ ಏನಾದ್ರೂ ಬರ್ತದ? ಅವಾಗ ನಿನ್ನಲ್ಲಿ ಪ್ರೈಡ್ ಕಂಪ್ಲೀಟ್ ಆಗಿ ನಾಶ ಆಗಿದೆ. ಇದನ್ನ ಈ ಲೆವೆಲ್ ನೀನ್ ಬರೋವರೆಗೂ ನಿನ್ನನ್ನ ನೀನು ಮುರ್ಕೊಂತಾನೇ ಇರ್ಬೇಕು. ರೆಡಿ ಆಗಿದ್ದೀರಾ? ಮೊದಲನೇದಾಗಿ ನಾನು ಗರ್ವ ಮುರ್ಕೊಂತೀನಿ ಅಂತಿರಲ್ಲ, ಹೋಗೋ ಈಗ ಸ್ಟಾರ್ಟ್ ಮಾಡ್ತೀರಾ ನೋಡ್ರಿ, ಚರ್ಚಿಂದ ಒಳಗಡೆ ಹೋಗಕ್ಕೆ, ಅಲ್ಲಿಂದಲೇ ಸ್ನೋ ಸ್ಟಾರ್ಟ್ ಆಗತ್ತೆ. ಹೋಗೋ ಸ್ಟಾರ್ಟ್ ಆಗತ್ತೆ ಇಲ್ಲಿಂದಾನೆ. ಇಲ್ಲಿ ಈಚೆ ಹೋಗ್ತಾ ಇದ್ದಂಗೆ ನೋವು ಸ್ಟಾರ್ಟ್ ಆಗತ್ತೆ, ಬೇಡದೇ ಇರೋ ಮಾತುಗಳು ಸ್ಟಾರ್ಟ್ ಆಗತ್ತೆ, ಎಲ್ಲ ವಿಷಯಗಳು ಬರ್ತದೆ. ಆದ್ರೆ ನೀನು ಅಲ್ಲಿ ನೀನು ಪ್ರೂವ್ ಮಾಡ್ಕೋಬೇಕು. ಇಲ್ಲಲ್ಲ, ಅಲ್ಲಿ ಆ ನೋವು ಬಂದ್ರೂ ಬಿ ಪ್ರಿಪೇರ್ಡ್. ಒಂದು ಕ್ಯಾರೆಕ್ಟರ್ಗಳು ದೇವ್ರು ನಮ್ಮಿಂದ ತೆಗೆದಾಕ್ಬೇಕಂದ್ರೆ ಕೆಲವೊಂದು ನೋವು ಆಗತ್ತೆ. ಈಗ ನಮ್ಮಲ್ಲಿ ಏನೋ ಒಂದು ಇರ್ತದೆ ಅಂತ ಇಟ್ಕೊಂಡ್ರಿ, ಬೇಡದೇ ಇರೋ ಲಂಪು ಏನಾದ್ರು, ಈಗ ಅದನ್ನ ಕುಯ್ದು ತೆಗೆದ್ರೆ ನಮಗ್ ನೋವು ಆಗತ್ತಾ ಇಲ್ವಾ? ಆಗತ್ತಾ? ಅದೇ ರೀತಿನೇ ಗರ್ವನ ಕುಯ್ದು ತೆಗಿಬೇಕಾದ್ರೆ ನಮ್ಗೆ ಸ್ವಲ್ಪ ನೋವು ಆಗತ್ತೆ. ಆ ನೋವು ತಡ್ಕೊಳ್ರಿ, ವಿಶೇಷ ಆಶೀರ್ವಾದನ ದೇವ್ರು. ಅಲ್ಲೂಯ್ಯ. ಮೋಶೆನ